Jesus, thank you, Jesus. Ikaragura kalakoro torarabu kalagaraga. Hallelujah. ನಿನ್ನ ನಾಮದಲ್ಲಿ ಎಲ್ಲವೂ ಸಾಧ್ಯ, ಎಲ್ಲ ಸಾಧ್ಯವು. ನಿನ್ನ ಸಮ್ಮುಖದಿ ಎಲ್ಲವೂ ಸಾಧ್ಯ, ಎಲ್ಲ ಸಾಧ್ಯವು. ಯೇಸಪ್ಪನ ನೋಡಿ ಹೇಳುವ, ನಿನ್ನ ನಾಮದಲ್ಲಿ ಎಲ್ಲವೂ ಸಾಧ್ಯ, ಎಲ್ಲ ಸಾಧ್ಯವು. ನಿನ್ನ ಸಮ್ಮುಖದಿ ಎಲ್ಲವೂ ಸಾಧ್ಯ, ಎಲ್ಲ ಸಾಧ್ಯವು. ಎಲ್ಲವೂ ಸಾಧ್ಯ, ನಿನ್ನಿಂದ ಸಾಧ್ಯ, ಎಲ್ಲವೂ ಸಾಧ್ಯ. ಹೌದು ಡ್ಯಾಡಿ, ನಿನ್ನಿಂದ ಸಾಧ್ಯ, ಅಸಾಧ್ಯವೂ ಇಲ್ಲವೇ ಇಲ್ಲ. ನಿನ್ನಿಂದ ಸಾಧ್ಯವೂ ಇಲ್ಲವೇ ಇಲ್ಲ, ಅಸಾಧ್ಯವೂ ಇಲ್ಲವೇ ಇಲ್ಲ. ನಿನ್ನಿಂದ ಸಾಧ್ಯವೂ ಇಲ್ಲವೇ ಇಲ್ಲ. ನಿನ್ನ ನಾಮದಲ್ಲಿ ಎಲ್ಲವೂ ಸಾಧ್ಯ, ಎಲ್ಲ ಸಾಧ್ಯವು. ನಿನ್ನ ಸಮ್ಮುಖದಿ ಎಲ್ಲವೂ ಸಾಧ್ಯ, ಎಲ್ಲ ಸಾಧ್ಯವು. ನಿನ್ನ ನಾಮದಲ್ಲಿ ಎಲ್ಲವೂ ಸಾಧ್ಯ, ಎಲ್ಲ ಸಾಧ್ಯವು. ನಿನ್ನ ಸಮ್ಮುಖದಿ ಎಲ್ಲವೂ ಸಾಧ್ಯ, ಎಲ್ಲ ಸಾಧ್ಯವು. ನಿನ್ನ ವಾಕ್ಯದಿ ಬಿರುಗಾಳಿ ಅಡಗಿತು, ನಿನ್ನ ವಾಕ್ಯದಿ ಎಸ್ ಡ್ಯಾಡಿ ಬಿರುಗಾಳಿ ಅಡಗಿತು. ನೀನು ನೋಡಲು ಮನ ತಿರುಗಿದ ಪೇತ್ರನು, ನೀನು ನೋಡಲು ಮನ ತಿರುಗಿದ ಪೇತ್ರನು. ಅಸಾಧ್ಯವು ಇಲ್ಲವೇ ಇಲ್ಲ. ಹೌದಪ್ಪ, ಅಸಾಧ್ಯವು ಇಲ್ಲವೇ ಇಲ್ಲ. ನಿನ್ನ ನಾಮದಲ್ಲಿ ಎಲ್ಲವೂ ಸಾಧ್ಯ, ಎಲ್ಲ ಸಾಧ್ಯವು. ಹೌದು, ನಿನ್ನ ಸಮ್ಮುಖದಿ ಎಲ್ಲವೂ ಸಾಧ್ಯ, ಎಲ್ಲ ಸಾಧ್ಯವು. ನಿನ್ನ ನಾಮದಲ್ಲಿ ಎಲ್ಲವೂ ಸಾಧ್ಯ, ಎಲ್ಲ ಸಾಧ್ಯವು. ನಿನ್ನ ಸಮ್ಮುಖದಿ ಎಲ್ಲವೂ ಸಾಧ್ಯ, ಎಲ್ಲ ಸಾಧ್ಯವು. ಸತ್ತಂತ ತವಿತಳು ಮತ್ತೆ ಎದ್ದಳು, ಸತ್ತಂತ ತವಿತಳು ಮತ್ತೆ ಎದ್ದಳು. ಹಾಸಿಗೆ ಹಿಡಿದಿದ್ದ ಐನೇಯ ಎದ್ದನು, ಹಾಸಿಗೆ ಹಿಡಿದಿದ್ದ ಐನೇಯ ಎದ್ದನು. ಅಸಾಧ್ಯವು ಇಲ್ಲವೇ ಇಲ್ಲ, ನಿನ್ನಿಂದ ಸಾಧ್ಯವು ಇಲ್ಲವೇ ಇಲ್ಲ. ನಿನ್ನ ನಾಮದಲ್ಲಿ ಎಲ್ಲವೂ ಸಾಧ್ಯ, ಎಲ್ಲ ಸಾಧ್ಯವು. ನಿನ್ನ ಸಮ್ಮುಖದಿ ಎಲ್ಲವೂ ಸಾಧ್ಯ, ಎಲ್ಲ ಸಾಧ್ಯವು. ನಿನ್ನ ನಾಮದಲ್ಲಿ ಎಲ್ಲವೂ ಸಾಧ್ಯ, ಎಲ್ಲ ಸಾಧ್ಯವು. ಹೌದು, ನಿನಗೆಲ್ಲವೂ ಸಾಧ್ಯ ಡ್ಯಾಡಿ, ಸಾಧ್ಯವು. ಮೀನಿನ ಬಾಯಲಿ ನಾಣ್ಯವು ಬಂತಲ್ಲ, ಮೀನಿನ ಬಾಯಲಿ ನಾಣ್ಯವು ಬಂತಲ್ಲ. ಕತ್ತೆಯ ಬಾಯಲಿ ಮಾತು ಬಂತಲ್ಲ, ಕತ್ತೆಯ ಬಾಯಲಿ ಮಾತು ಬಂತಲ್ಲ. ಅಸಾಧ್ಯವು ಇಲ್ಲವೇ ಇಲ್ಲ, ನಿನ್ನಿಂದ ಸಾಧ್ಯವು ಇಲ್ಲವೇ ಇಲ್ಲ. ನಿನ್ನ ನಾಮದಲ್ಲಿ ಎಲ್ಲವೂ ಸಾಧ್ಯ, ಎಲ್ಲ ಸಾಧ್ಯವು. ಹೌದು, ಎಲ್ಲ ಸಾಧ್ಯವು. ನಿನ್ನ ನಾಮದಲ್ಲಿ ಎಲ್ಲವೂ ಸಾಧ್ಯ, ಎಲ್ಲ ಸಾಧ್ಯವು. ಹೌದು ಡ್ಯಾಡಿ, ಸಮ್ಮುಖದಿ ಎಲ್ಲವೂ ಸಾಧ್ಯ, ಎಲ್ಲ ಸಾಧ್ಯವು. ಬಿದ್ದನು ಯೂತಿಕ ಗಾಢನಿದ್ರೆ ಮಾಡಿ, ಬಿದ್ದನು ಯೂತಿಕ ಗಾಢನಿದ್ರೆ ಮಾಡಿ. ಸತ್ತರೂ ಬದುಕಿದ ಪೌಲನು ಪ್ರಾರ್ಥಿಸಲು, ಸತ್ತರೂ ಬದುಕಿದ ಪೌಲನು ಪ್ರಾರ್ಥಿಸಲು. ಅಸಾಧ್ಯವು ಇಲ್ಲವೇ ಇಲ್ಲ, ನಿನ್ನಿಂದ ಸಾಧ್ಯವೂ ಇಲ್ಲವೇ ಇಲ್ಲ. ನಿನ್ನ ನಾಮದಲ್ಲಿ ಎಲ್ಲವೂ ಸಾಧ್ಯ, ಎಲ್ಲ ಸಾಧ್ಯವು. ಹೌದು ಡ್ಯಾಡಿ, ಎಲ್ಲವೂ ಸಾಧ್ಯ, ಎಲ್ಲ ಸಾಧ್ಯವು.
ನಿನ್ನ ನಾಮದಲ್ಲಿ ಎಲ್ಲವೂ ಸಾಧ್ಯ, ಎಲ್ಲ ಸಾಧ್ಯವು. ನಿನ್ನ ಸಮ್ಮುಖದಿ ಎಲ್ಲವೂ ಸಾಧ್ಯ, ಎಲ್ಲ ಸಾಧ್ಯವು. ಸತ್ತಂತ ತಬಿತಳು ಮತ್ತೆ ಎದ್ದಳು, ಸತ್ತಂತ ತಬಿತಳು ಮತ್ತೆ ಎದ್ದಳು. ಹಾಸಿಗೆ ಹಿಡಿದಿದ್ದ ಐನೇಯ ಎದ್ದನು, ಹಾಸಿಗೆ ಹಿಡಿದಿದ್ದ ಐನೇಯ ಎದ್ದನು. ಅಸಾಧ್ಯವು ಇಲ್ಲವೇ ಇಲ್ಲ. ಹೌದು, ಈ ಮುಂಜಾನೆ ವೇಳೆಯಲ್ಲಿ ನಾವು ಘೋಷಣೆ ಮಾಡ್ತೇವೆ, ನಿನಗೆ ಅಸಾಧ್ಯವಾದದ್ದು ಒಂದು ಇಲ್ಲ ಡ್ಯಾಡಿ. ನೀನು ಸಕಲವನ್ನು ಮಾಡಲಿಕ್ಕೆ ಶಕ್ತನಾದ ದೇವರು. ಸಾಧ್ಯವೂ ಇಲ್ಲವೇ ಇಲ್ಲ, ನಿನ್ನಿಂದ ಸಾಧ್ಯವೂ ಇಲ್ಲವೇ ಇಲ್ಲ. ನಿನ್ನ ನಾಮದಲ್ಲಿ ಎಲ್ಲವೂ ಸಾಧ್ಯ, ಎಲ್ಲ ಸಾಧ್ಯವು. ಹೌದು ಡ್ಯಾಡಿ, ಎಲ್ಲವೂ ಸಾಧ್ಯ, ಎಲ್ಲ ಸಾಧ್ಯವು. ನಿನ್ನ ನಾಮದಲ್ಲಿ ಎಲ್ಲವೂ ಸಾಧ್ಯ, ಎಲ್ಲ ಸಾಧ್ಯವು. ನಿನ್ನ ಸಮ್ಮುಖದಿ ಎಲ್ಲವೂ ಸಾಧ್ಯ, ಎಲ್ಲ ಸಾಧ್ಯವು. ಮೀನಿನ ಬಾಯಲಿ ನಾಣ್ಯವು ಬಂತಲ್ಲ, ವಾಟ್ ಎ ಮಿರಾಕಲ್. ಹೌದು ಡ್ಯಾಡಿ, ಓ ನಾಣ್ಯವು ಬಂತಲ್ಲ. ಕತ್ತೆಯ ಬಾಯಲಿ ಮಾತು ಬಂತಲ್ಲ, ಕತ್ತೆಯ ಬಾಯಲಿ ಮಾತು ಬಂತಲ್ಲ. ಅಸಾಧ್ಯವು ಇಲ್ಲವೇ ಇಲ್ಲ, ನಿನ್ನಿಂದ ಇಲ್ಲವೇ ಇಲ್ಲ, ನಿನ್ನಿಂದ ಅಸಾಧ್ಯವು ಇಲ್ಲವೇ ಇಲ್ಲ. ನಿನ್ನ ನಾಮದಲ್ಲಿ ಎಲ್ಲವೂ ಸಾಧ್ಯ, ಎಲ್ಲ ಸಾಧ್ಯವು. ನಿನ್ನ ಸಮ್ಮುಖದಿ ಎಲ್ಲವೂ ಸಾಧ್ಯ, ಎಲ್ಲ ಸಾಧ್ಯವು. ನಿನ್ನ ನಾಮದಲ್ಲಿ ಎಲ್ಲವೂ ಸಾಧ್ಯ, ಎಲ್ಲ ಸಾಧ್ಯವು. ಕಲಿ ಎಲ್ಲವೂ ಸಾಧ್ಯ, ಎಲ್ಲ ಸಾಧ್ಯವು. ನಿನ್ನ ವಾಕ್ಯದಿ ಬಿರುಗಾಳಿ ಅಡಗಿತು, ನಿನ್ನ ವಾಕ್ಯದಿ ಬಿರುಗಾಳಿ ಅಡಗಿತು. ನೀನು ನೋಡಲು ಮನ ತಿರುಗಿದ ಪೇತ್ರನು, ನೀನು ನೋಡಲು ಮನ ತಿರುಗಿದ ಪೇತ್ರನು. ಅಸಾಧ್ಯವು ಇಲ್ಲವೇ ಇಲ್ಲ, ನಿನ್ನಿಂದ ಅಸಾಧ್ಯವು ಇಲ್ಲವೇ ಇಲ್ಲ. ನಿನ್ನ ನಾಮದಲ್ಲಿ ಎಲ್ಲವೂ ಸಾಧ್ಯ, ಎಲ್ಲ ಸಾಧ್ಯವು. ನಿನ್ನ ಸಮ್ಮುಖದಿ ಎಲ್ಲವೂ ಸಾಧ್ಯ, ಎಲ್ಲ ಸಾಧ್ಯವು. ನಿನ್ನ ನಾಮದಲ್ಲಿ ಎಲ್ಲವೂ ಸಾಧ್ಯ, ಎಲ್ಲ ಸಾಧ್ಯವು. ಎಲ್ಲವೂ ಸಾಧ್ಯ, ಎಲ್ಲ ಸಾಧ್ಯವು. ನಿನ್ನ ಸಮ್ಮುಖದಿ ಎಲ್ಲವೂ ಸಾಧ್ಯ, ಎಲ್ಲ ಸಾಧ್ಯವು. ನಿನ್ನ ನಾಮದಲ್ಲಿ ಎಲ್ಲವೂ ಸಾಧ್ಯ, ಎಲ್ಲ ಸಾಧ್ಯವು. ಡ್ಯಾಡಿ, ನಿನ್ನ ಸಮ್ಮುಖದಿ ಎಲ್ಲವೂ ಸಾಧ್ಯ, ಎಲ್ಲ ಸಾಧ್ಯವು. ನಿನ್ನ ನಾಮದಲ್ಲಿ ಎಲ್ಲವೂ ಸಾಧ್ಯ, ಎಲ್ಲ ಸಾಧ್ಯವು. ನಿನ್ನ ಸಮ್ಮುಖದಿ ಎಲ್ಲವೂ ಸಾಧ್ಯ, ಎಲ್ಲ ಸಾಧ್ಯವು, ಎಲ್ಲ ಸಾಧ್ಯವು, ಎಲ್ಲ ಸಾಧ್ಯವು. ಸಾಧ್ಯ ಡ್ಯಾಡಿ, ನಿನಗೆಲ್ಲವೂ ಸಾಧ್ಯ ಡ್ಯಾಡಿ. ಸಾಧ್ಯಪ್ಪ, ನಿನಗೆಲ್ಲವೂ ಸಾಧ್ಯಪ್ಪ. ಹಾಲೆಲೂಯಾ. ಶಕ್ತನಾದ ದೇವರೇ, ಓ ಎಲ್ಲವನ್ನು ಮಾಡಲಿಕ್ಕೆ ಶಕ್ತನಾದ ದೇವರೇ. ಹಾಲೆಲೂಯಾ. ಸತ್ತಂತ ತಬ್ಬಿತಳನ್ನು ಎಬ್ಬಿಸಿದ ದೇವರೇ ಸ್ತೋತ್ರ. ಐನೇನನ್ನು ಬದುಕಿಸಿದ ಕರ್ತನೆ ವಂದನೆ. ಹಾಲೆಲೂಯಾ, ಹಾಲೆಲೂಯಾ. ಥ್ಯಾಂಕ್ ಯು. ನೀನು ಒಂದು ಮಾತು ಹೇಳಿದಾಗ ಬೋರ್ಗರೆಯುವ ಸಮುದ್ರ ತಟಸ್ಥವಾಯಿತು. ಹಾಲೆಲು ನೀನು ಒಂದು ನೋಟ ನೋಡಿದಾಗ ನಿನ್ನ ದೃಷ್ಟಿಯಲ್ಲೇ ದೈವ ಪ್ರಭಾವ ಹರಿದು ಬಂತು. ಪೇತ್ರನು ಮನ ತಿರುಗಿದನು. ಹಾಲೆಲೂಯಾ. ಅದೇ ದೇವರು ಇವತ್ತಿಗೂ ನಮ್ಮ ದೇವರಾಗಿದ್ದೀರಿ. ವಂದನೆ, ವಂದನೆ,
ವಂದನೆ ವಂದನೆ. ನಿನ್ನ ನೆನೆಸುವಾಗಲೆಲ್ಲ ಹರುಷ ಉಕ್ಕುವುದಯ್ಯ, ಮನವು ನಲಿವುದಯ್ಯ. ನಿನ್ನ ನೆನೆಸುವಾಗಲೆಲ್ಲ ಹರುಷ ಉಕ್ಕುವುದಯ್ಯ, ನನ್ನ ಮನವು ನಲಿವುದಯ್ಯ. ಸ್ತೋತ್ರ ಸ್ತೋತ್ರ ರಾಜ, ಸ್ತೋತ್ರ ಯೇಸು ರಾಜ. ಡ್ಯಾಡಿಯನ್ನು ನೋಡಿ ಹೇಳೋಣ, ಸ್ತೋತ್ರ ಸ್ತೋತ್ರ ರಾಜ, ನಿಮಗೆ ಸ್ತೋತ್ರ ಯೇಸು ರಾಜ. ನಿನ್ನ ನೆನೆಸುವಾಗಲೆಲ್ಲ ಹರುಷ ಉಕ್ಕುವುದಯ್ಯ, ಮನವು ನಲಿವುದಯ್ಯ. ನಿನ್ನ ನೆನೆಸುವಾಗಲೆಲ್ಲ ಹರುಷ ಉಕ್ಕುವುದಯ್ಯ, ಮನವು ನಲಿವುದಯ್ಯ. ತಳ್ಳಲ್ಪಟ್ಟ ಕಲ್ಲುನ ಎತ್ತಿ ನಿಲ್ಲಿಸಿರುವೆ, ತಳ್ಳಲ್ಪಟ್ಟ ಕಲ್ಲುನ, ಹೌದು ಡ್ಯಾಡಿ, ಎತ್ತಿ ನಿಲ್ಲಿಸಿರುವೆ. ನಂಬಿಗಸ್ತನೆಂದು ನನ್ನ ನೆನಸಿ ನವಜೀವ ನೀಡಿರುವೆ. ನಂಬಿಗಸ್ತನೆಂದು ನನ್ನ ನೆನಸಿ ಸೇವೆಯ ನೀಡಿರುವೆ. ಸ್ತೋತ್ರ ಸ್ತೋತ್ರ ರಾಜ. ಕರಗಳನ್ನು ಚಾಚಿ ಡ್ಯಾಡಿಯನ್ನು ನೋಡಿ ಹೇಳುವ ಈ ಮುಂಜಾನೆ ವೇಳೆಯಲ್ಲಿ, ಓ ಸ್ತೋತ್ರ ಸ್ತೋತ್ರ ರಾಜ, ಸ್ತೋತ್ರ ಯೇಸು ರಾಜ. ನಿನ್ನ ನೆನೆಸುವಾಗಲೆಲ್ಲ, ನೆನೆಸುವಾಗಲೆಲ್ಲ ಹರುಷ ಉಕ್ಕುವುದಯ್ಯ. ನಾನು ಬರಡ ಭೂಮಿಯಲ್ಲಿದ್ದೆ, ನೀನು ನನ್ನನ್ನು ಹುಡುಕಿ ಬಂದೆ ಡ್ಯಾಡಿ. ಮನವು ನಲಿವುದಯ್ಯ, ಬರಡು ಭೂಮಿಯಲ್ಲಿದ್ದೆ, ನನ್ನ ಹುಡುಕಿ ಬಂದೆ. ಬರಡು ಭೂಮಿಯಲ್ಲಿದೆ, ಕಣ್ಮಣಿಯಂತೆ ಕಾಪಾಡಿದೆ ಸ್ವಾಮಿ, ನನ್ನ ಹುಡುಕಿ ಬಂದೆ. ಕಣ್ಮಣಿಯಂತೆ ಕಾದಿರುವೆ, ಕಾಲವೆಲ್ಲ ಹೊರುತ್ತಿರುವೆ. ಕಣ್ಮಣಿಯಂತೆ ಕಾದಿರುವೆ, ಕಾಲವೆಲ್ಲ ಹೊರುತ್ತಿರುವೆ. ಸ್ತೋತ್ರ ಸ್ತೋತ್ರ ರಾಜ, ಸ್ತೋತ್ರ ಯೇಸು ರಾಜ, ಸ್ತೋತ್ರ ಸ್ತೋತ್ರ ರಾಜ, ಸ್ತೋತ್ರ ಯೇಸು ರಾಜ. ನಿನ್ನ ನೆನೆಸುವಾಗಲೆಲ್ಲ ಹರುಷ ಉಕ್ಕುವುದಯ್ಯ, ಮನವು ನಲಿವುದಯ್ಯ. ನಿನ್ನ ಶ್ರೇಷ್ಠ ಪ್ರೀತಿಯಿಂದ ನನ್ನನ್ನು ಸೆಳೆದುಕೊಂಡಿದ್ದೀ ಕರ್ತನೆ. ಹೌದು ರಾಜ, ಮನವು ನಲಿವುದಯ್ಯ. ಶ್ರೇಷ್ಠ ಪ್ರೀತಿಯಿಂದ ನನ್ನ ಸೆಳೆದುಕೊಂಡೆ, ಶ್ರೇಷ್ಠ ಪ್ರೀತಿಯಿಂದ ನನ್ನ ಸೆಳೆದುಕೊಂಡೆ. ಅಗಲದಂತೆ ನನ್ನ ಅಪ್ಪಿರುವೆ, ಮಗನಾಗಿ ಮಾಡಿರುವೆ. ಅಗಲದಂತೆ ನನ್ನ ಅಪ್ಪಿರುವೆ, ಮಗನಾಗಿ ಮಾಡಿರುವೆ. ಸ್ತೋತ್ರ ಸ್ತೋತ್ರ ರಾಜ, ಸ್ತೋತ್ರ ಯೇಸು ರಾಜ. ಹೌದು ಡ್ಯಾಡಿ, ಸ್ತೋತ್ರ ಸ್ತೋತ್ರ ರಾಜ, ರಾಜ. ನಿನ್ನ ನೆನೆಸುವಾಗಲೆಲ್ಲ ಹರುಷ ಉಕ್ಕುವುದಯ್ಯ,
ಮನವು ನಲಿವುದಯ್ಯ ನಿನ್ನ. ಹೌದು ಡ್ಯಾಡಿ, ಹಗಲು ರಾತ್ರಿ ಜೊತೆ ಇದ್ದು ನಮ್ಮನ್ನು ನಡೆಸುತ್ತಿರುವೆ ಡ್ಯಾಡಿ. ಹಗಲು ರಾತ್ರಿ ಜೊತೆಗೆ ಇದ್ದು ನಡೆಸುತ್ತಿರುವೆ. ಹೌದು ರಾಜ, ಹಗಲು ರಾತ್ರಿ ಜೊತೆಗೆ ಕದಲುವಾಗಲೆಲ್ಲ ಕರೆ ಹಿಡಿದು ನಡೆಸುವೆ. ಕದಲುವಾಗಲೆಲ್ಲ ಕರ ಹಿಡಿದು ಕಣ್ಣೀರ ಒರೆಸಿರುವೆ. ಕದಲುವಾಗಲೆಲ್ಲ ಕರ ಹಿಡಿದು ಕಣ್ಣೀರ ಒರೆಸಿರುವೆ. ಸ್ತೋತ್ರ ಸ್ತೋತ್ರ ರಾಜ. ಹೌದು ಡ್ಯಾಡಿ, ಸ್ತೋತ್ರ ಸ್ತೋತ್ರ ರಾಜ, ಸ್ತೋತ್ರ ಯೇಸು ರಾಜ. ನಿನ್ನ ನೆನಸುವಾಗಲೆಲ್ಲ ಹರುಷ ಉಕ್ಕುವುದಯ್ಯ, ಮನವು ನಲಿವುದಯ್ಯ. ನಿನ್ನ ನೆನಸುವಾಗಲೆಲ್ಲ ಸ್ತೋತ್ರ ಸ್ತೋತ್ರ ರಾಜ, ಸ್ತೋತ್ರ ಯೇಸು ರಾಜ. ಸ್ತೋತ್ರ ಸ್ತೋತ್ರ ರಾಜ, ಸ್ತೋತ್ರ ಯೇಸು ರಾಜ. ಸ್ತೋತ್ರ ಸ್ತೋತ್ರ ರಾಜ, ಸ್ತೋತ್ರ ಯೇಸು ರಾಜ. ತಳ್ಳಲ್ಪಟ್ಟ ಕಲ್ಲುನ ಎತ್ತಿ ನಿಲ್ಲಿಸಿರುವೆ. ಹೌದು ಡ್ಯಾಡಿ, ತಳ್ಳಲ್ಪಟ್ಟ ಕಲ್ಲುನ ಎತ್ತಿ ನಿಲ್ಲಿಸಿರುವೆ. ನಂಬಿಗಸ್ತನೆಂದು ನನ್ನ ನೆನಸಿ ನವ ಜೀವ ನೀಡಿರುವೆ. ಹೌದಪ್ಪ, ನಂಬಿಗಸ್ತನೆಂದು ನನ್ನ ನೆನಸಿ ಸೇವೆಯ ನೀಡಿರುವೆ. ಸ್ತೋತ್ರ ಸ್ತೋತ್ರ ರಾಜ, ಸ್ತೋತ್ರ ಯೇಸು ರಾಜ. ಸ್ತೋತ್ರ ಸ್ತೋತ್ರ ರಾಜ, ಸ್ತೋತ್ರ ಯೇಸು ರಾಜ. ಸ್ತೋತ್ರ ಸ್ತೋತ್ರ ರಾಜ, ಸ್ತೋತ್ರ ಯೇಸು ರಾಜ. ಥ್ಯಾಂಕ್ ಯು. ಹಗಲು ರಾತ್ರಿ ಜೊತೆಗೆ ಇದ್ದು ನಡೆಸುತ್ತಿರುವೆ. ಹಗಲು ರಾತ್ರಿ ಜೊತೆಗೆ ಇದ್ದು ನಡೆಸುತ್ತಿರುವೆ. ಕದಲುವಾಗಲೆಲ್ಲ ಕರ ಹಿಡಿದು ನನ್ನ ಕಣ್ಣೀರ ಒರೆಸಿರುವೆ. ಹೌದು ಫಾದಗ, ಕದಲುವಾಗಲೆಲ್ಲ ಕರ ಹಿಡಿದು ಕಣ್ಣೀರ ಒರೆಸಿರುವೆ. ಸ್ತೋತ್ರ ಸ್ತೋತ್ರ ರಾಜ, ಸ್ತೋತ್ರ ಯೇಸು ರಾಜ. ಸ್ತೋತ್ರ ಸ್ತೋತ್ರ ರಾಜ, ಸ್ತೋತ್ರ ಯೇಸು ರಾಜ. ಹಲ್ಲೆಲೂಯಾ. ಸ್ತೋತ್ರ ಡ್ಯಾಡಿ, ಸ್ತೋತ್ರ ಡ್ಯಾಡಿ, ಸ್ತೋತ್ರ ಡ್ಯಾಡಿ, ಸ್ತೋತ್ರ.
ಸ್ತೋತ್ರ. ಥ್ಯಾಂಕ್ ಯು ವಂದನೆ ಡ್ಯಾಡಿ, ಡ್ಯಾಡಿ, ಡ್ಯಾಡಿ. ಈ ಮುಂಜಾನೆ ವೇಳೆಯಲ್ಲಿ ಹಾಗೆ ಡ್ಯಾಡಿ ಜೊತೆ ನಿಕಟವಾಗಿ ಮಾತಾಡಿ, ವಂದನೆಪ್ಪ ಈ ಹೊಸ ದಿನಕ್ಕಾಗಿ ವಂದನೆ ಅಂತ ಹೇಳಿ. ಹಾಲೆಲೂಯ. ಇಲ್ಲಿವರೆಗೆ ನಮ್ಮನ್ನು ಕಾಪಾಡಿ ನಡ್ಸ್ಕೊಂಡ್ ಬಂದಿದ್ದೀರಪ್ಪ, ಇನ್ನು ಮುಂದೆ ನಮ್ಮನ್ನು ನಡೆಸುವ ದೇವರು ನೀವೇ ಅಪ್ಪ. ಜೀಸಸ್, ಐ ಲವ್ ಯು ಜೀಸಸ್, ಐ ಲವ್ ಯು ಫಾದರ್, ಐ ಲವ್ ಯು ಹೋಲಿ ಘೋಸ್ಟ್. ಓ ಹಾಲೆಲೂಯ, 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 ಹಾಲೆಲೂಯ. ಕುರಮಕ ಬಕ ದೂರ ರಬೋ ಕಲ ಕುರಗಲ ಹೊರ ಬಾಬಾ 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 ಹೇರೆ ಬಿ ಆಸತ್ತರೋ ರಮ ಖುಷಿ ಅಲ್ಲರ. ಓ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಭೂಮಿ ಆಕಾಶಗಳ ನಿರ್ಮಾಣಿಕನಾದ ದೇವರೇ, ಥ್ಯಾಂಕ್ ಯು, ಥ್ಯಾಂಕ್ ಯು. ನಿನ್ನ ನಾಮವನ್ನು ಮೇಲೆತ್ತಿ ಮಹಿಮೆ ಪಡಿಸುತ್ತೇವೆ, ನಿನ್ನಲ್ಲೇ ನಾವು ಹರ್ಷಿಸುತ್ತೇವೆ, ನಿನ್ನನ್ನು ಕೊಂಡಾಡ್ತೇವೆ ಸ್ವಾಮಿ. ಎಲ್ಲ ಘನತೆ ಗೌರವ ಮಹಿಮೆ ನಿಮಗೆ, ಯೇಸುವಿನ ನಾಮದಲ್ಲಿ ಜೀವವುಳ್ಳ ಪರಲೋಕ ತಂದೆಯೇ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ನಮ್ಮ ಧ್ಯಾನಕ್ಕಾಗಿ ಮತ್ತು ಪ್ರಾರ್ಥನೆಗೆ ಅನುಕೂಲವಾಗಿ ನಾವು ಮತ್ತಾಯನ ಸುವಾರ್ತೆ ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 37-38 ಓದಿ ನಂತರ ಬರುವ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 38-39 ವಚನಗಳು. ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಿರಿ. ಆಮೆನ್, ಪ್ರೈಸ್ ಲಾರ್ಡ್. ನಿಮ್ಮ ಪಾಪಗಳು ಪರಿಹಾರ ಆಗುವುದಕ್ಕಾಗಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಿರಿ. ಹಲ್ಲೆಲೂಯ. ದೀಕ್ಷಾ ಸ್ನಾನದ ಕುರಿತಾಗಿ ನಾವು ಧ್ಯಾನ ಮಾಡ್ತಾ ಇದ್ದೀವಿ, ಆ ನಿಟ್ಟಿನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ದೀಕ್ಷಾ ಸ್ನಾನ ಅಂದ್ರೇನು, ಹೇಗೆ ತಗೋಬೇಕು ಅಂತ ಹೇಳಿ ನೋಡ್ತಾ ಇದ್ದೀವಿ. ಹೇಗೆ ತಗೋಬೇಕು ಅನ್ನೋದನ್ನು ಜಸ್ಟ್ ಮತ್ತೆ ನೆನಪು ಮಾಡ್ಕೊಳ್ಳೋಣ. ನಂಬಿಕೊಂಡು ನಿಜವಾದ ಮಾನಸಾಂತರ ಹೊಂದಿ ದೇವರ ಕಡೆಗೆ ತಿರುಗಿಕೊಂಡೇ ದೀಕ್ಷಾ ಸ್ನಾನ ತಗೋಬೇಕು. ಆಗ ಮಾತ್ರ ದೀಕ್ಷಾ ಸ್ನಾನ ಅನಿಸ್ಕೊಳ್ಳುತ್ತೆ. ನೀರಿನಲ್ಲಿ ಮುಳುಗಿ ದೀಕ್ಷಾ ಸ್ನಾನ ತಗೊಳ್ಬೇಕು, ಆವಾಗ ಮಾತ್ರವೇ ಅದು ದೀಕ್ಷಾ ಸ್ನಾನ ಅನಿಸ್ಕೊಳ್ಳುತ್ತೆ. ಮುಂದಿದಾಗಿ ನಾವು ನೋಡಿದೆವು ಅಡಲ್ಟ್ ಬ್ಯಾಪ್ಟಿಸಮ್, ಅಂದರೆ ಪ್ರಾಯಸ್ಥರಾಗಿ ಆದಮೇಲೆ ಸರಿಯಾದ ಗ್ರಹಿಕೆ ಬಂದ ಮೇಲೆ ಆವಾಗ ಮಾತ್ರ ಮನಸಾಂತರ ಇರ್ತದೆ, ಆವಾಗ ಮಾತ್ರ ನೀರಿನಲ್ಲಿ ಮುಳುಗಲಿಕ್ಕಾಗ್ತದೆ, ಅರ್ಥಗರ್ಭಿತವಾಗಿರ್ತದೆ. ಚಿಕ್ಕ ಮಕ್ಕಳಾಗಿದ್ದಾಗ ಅದು ದೀಕ್ಷಾ ಸ್ನಾನ ಅಂತ ಹೇಳಿ ಕನ್ಸಿಡರ್ ಆಗೋದಿಲ್ಲ. ಸತ್ಯವೇದಲ್ಲೂ ಎಲ್ಲೂ ಸಹ ಅದಕ್ಕಾದಂತಹ ಆಧಾರ ನಮಗೆ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದಲ್ಲಿ ನಾವು ಹೇಗೆ ದೀಕ್ಷಾ ಸ್ನಾನ ತೆಗೆದುಕೊಳ್ಳಬೇಕನ್ನುವ ಇನ್ನೊಂದು ವಿಚಾರದಲ್ಲಿ ನಾವು ನೋಡ್ತೇವೆ. ಅದು ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲೇ ನಾವು ದೀಕ್ಷಾ ಸ್ನಾನ ತಗೊಳ್ಬೇಕು. ಇನ್ ದ ನೇಮ್ ಆಫ್ ದ ಫಾದರ್, ಇನ್ ದ ನೇಮ್ ಆಫ್ ದ ಸನ್ ಜೀಸಸ್, ಇನ್ ದ ನೇಮ್ ಆಫ್ ದ ಹೋಲಿ ಸ್ಪಿರಿಟ್ ನಾವು ನೀರಿನಲ್ಲಿ ಮುಳುಗಿ ದೀಕ್ಷಾ ಸ್ನಾನ ತೆಗೆದುಕೊಳ್ಬೇಕು. ಈಗ ನಾವು ಓದಿದ ವಾಕ್ಯ ಭಾಗದಲ್ಲಿ ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾ ಸ್ನಾನ ತೆಗೆದುಕೊಳ್ಳಬೇಕು ಅನ್ನುವಂತಹ ಈ ಒಂದು ವಾಕ್ಯವನ್ನು ಆಧಾರವಾಗಿ ಇಟ್ಕೊಂಡು ಅನೇಕರು ದೇವಜನರನ್ನ ದಿಕ್ಕು ತಪ್ಪಿಸ್ತಾರೆ. ನೀವು ತಗೊಳ್ಳೋದು ಸರಿ ಇಲ್ಲ, ತಂದೆ ಅಂತ ಅಂದಮೇಲೆ ತಂದೆಗೊಂದು ಹೆಸರು ಇರಬೇಕಲ್ಲ, ಆ ಹೆಸರೇ ಯೇಸು. ಮಗ ಅಂದಮೇಲೆ ಮಗನಿಗೊಂದು ಹೆಸರು ಇರಬೇಕಲ್ಲ, ಆ ಮಗನೇ ಯೇಸು. ಆತ್ಮ ಅಂದಮೇಲೆ ಯಾವ ಆತ್ಮ, ಆ ಆತ್ಮನಿಗೊಂದು ಹೆಸರು ಇರಬೇಕಲ್ಲ, ಅದೇ ಯೇಸು ಅಂತ ಹೇಳಿ ಜನರನ್ನ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ನಿಜಾಂಶ ಏನು ಅಂತ ಹೇಳಿ ನಾವು ಒಂದು ವಚನದಿಂದಲ್ಲ, ಇಡೀ ಸತ್ಯವೇದದಿಂದ ನಾವು ತಿಳಿದುಕೊಳ್ಬೇಕು. ಇಲ್ಲಿ ಯಾಕೆ ಪೇತ್ರನು ಯೇಸುವಿನ ಹೆಸರಿನ ಮೇಲೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಿರಿ ಅಂತ ಹೇಳಿದನು? ನಿಜವಾಗ್ಲೂ ದೀಕ್ಷಾ ಸ್ನಾನ ಅಂದರೆ ಯಾವ ಹೆಸರಿನಲ್ಲಿ ತಗೊಳ್ಬೇಕು? ಸೊ ಇದನ್ನು ಸ್ವಲ್ಪ ಸ್ಪಷ್ಟವಾಗಿ ನಾವು ತಿಳ್ಕೊಳ್ಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯ 19-20 ವಾಕ್ಯಗಳನ್ನು ಓದ್ರಿ.
ಮತ್ತಾಯ 28:19-20. ಆದುದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ, ಅವರಿಗೆ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿ, ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ಆಮೇನ್. ನೋಡಿ, ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ, ಅವರಿಗೆ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿರಿ. ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿರಿ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಯಾಕೆ ಯೇಸು ಸ್ವಾಮಿ ಈ ರೀತಿಯಾಗಿ ಹೇಳಿದ್ರು? ನನ್ನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿರಿ ಅಂತ ಹೇಳ್ಬಿಡ್ಬೋದಾಗಿತ್ತಲ್ಲ. ಯಾಕೆ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ? ಪ್ರಾರ್ಥನೆ ಮಾಡುವಾಗಲೇ ನನ್ನ ಹೆಸರಿನಲ್ಲಿ ಏನು ಬೇಡಿಕೊಳ್ತೀರೋ ಅದನ್ನೆಲ್ಲ ಕೊಡ್ತೀನಿ ಅಂತ ಹೇಳಿದ್ದಾರೆ. ತಂದೆ ಕೊಡ್ತೇನೆ ಅಂತ ಹೇಳ್ತಾರೆ, ನಾನು ಏನು ಬೇಡ್ಕೊಳ್ತೀರೋ ಅದನ್ನು ನಿಮ್ಗೆ ಕೊಡ್ತೀನಿ ಅಂತಲೂ ಹೇಳಿದ್ದಾರೆ, ನಿಜ. ಆದರೆ ಈ ಸ್ಥಳದಲ್ಲಿ ಹಾಗೇನೇ ಹೇಳ್ಬೋದಾಗಿತ್ತು, ನನ್ನ ಹೆಸರಿನಲ್ಲಿ ನೀವು ದೀಕ್ಷಾ ಸ್ನಾನ ಕೊಡ್ರಿ ಅಂತ ಹೇಳ್ಬೋದಾಗಿತ್ತು. ಆದರೆ ಯೇಸು ಸ್ವಾಮಿ ಬಹಳ ಆ್ಯಕ್ಯುರೇಟಾಗಿ, ಸತ್ಯಾಂಶದಲ್ಲಿ ಸರಿಯಾದ ವಿವೇಚನೆಯೊಂದಿಗೆ ಮಾತನಾಡ್ತಾ ಇದ್ದಾರೆ. ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿರಿ ಅಂತ ಹೇಳ್ತಾರೆ. ಹಲ್ಲೆಲೂಯ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ಪೇತ್ರನು ಯಾಕೆ ಹಾಗೆ ಹೇಳಿದನು? ಮತ್ತೆ 19ನೇ ಅಧ್ಯಾಯದಲ್ಲಿ, ಅಪೊಸ್ತಲರ ಕೃತ್ಯಗಳು 19ನೇ ಅಧ್ಯಾಯದಲ್ಲಿ ಪೌಲನು ಯಾಕೆ ಮತ್ತೆ ಯೇಸುವಿನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಅವರಿಗೆ ಮಾಡಿಸಿದನು? ಸೊ ಅದಕ್ಕೆ ನಾವು ಅನಂತರ ಬರುವ. ಅದಕ್ಕಿಂತ ಮುಂಚಿತವಾಗಿ ಯೇಸು ಯಾಕೆ ಹೀಗೆ ಹೇಳಿದರು ಅನ್ನೋದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಯೇಸು ಯಾಕೆ ಹೀಗೆ ಹೇಳಿದರು? ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಿರಿ ಅಂತ ಹೇಳಿ ಯಾಕೆ ಹೇಳಿದ್ರು? ನನ್ನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿರಿ ಅಂತ ಹೇಳ್ಬೋದಾಗಿತ್ತಲ್ಲ. ಒಂದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳ್ರಿ, ನಮ್ಮ ದೇವರು ಒಬ್ಬನೇ. ನಾವು ಒಬ್ಬನೇ ದೇವರಲ್ಲಿ ನಾವು ನಂಬಿಕೆ ಇಟ್ಟಿದ್ದೇವೆ. ಆದರೆ ಆ ದೇವರು 3 ವ್ಯಕ್ತಿತ್ವದಲ್ಲಿ ಇದ್ದಾನೆ. 3 ಪರ್ಸನ್ಸ್. ಒಬ್ಬನೇ ವ್ಯಕ್ತಿ ಅಲ್ಲ, 3 ಪರ್ಸನ್ ಬಟ್ 1 ಗಾಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದಿಕಾಂಡದಿಂದ ಪ್ರಕಟಣೆವರೆಗೆ ನೋಡುವ ಎಲ್ಲ ವಾಕ್ಯಗಳ ಒಂದು ಆಧಾರದ ಮೇರೆಗೆ ಈ ಒಂದು ವಿಚಾರ ನಮಗೆ ಸ್ಪಷ್ಟವಾಗಿ ಬೆಳಕಿಗೆ ಬರ್ತದೆ. ಅದನ್ನು ನಾವು ತ್ರಯೇಕ ದೇವರು, ತ್ರೈ ಅಂದರೆ 3, ಏಕ ದೇವರು, ಮೂವರಾಗಿದ್ದು ಒಬ್ಬನೇ ದೇವರಾಗಿದ್ದಾನೆ ಅಂತ ಹೇಳಿ ತ್ರಯೇಕ ಅಂತ ಹೇಳ್ತೀವಿ. ಕೆಲವರು ವಾದ ಮಾಡ್ತಾರೆ ತ್ರಯೇಕ ಅನ್ನುವ ಪದ ಬೈಬಲ್ನಲ್ಲಿ ಇಲ್ವಲ್ಲ ಅಂತ ಹೇಳಿ. ನಿಜ, ನೀವು ಹೇಳ್ತಾರದು ನಿಜ. ಆದರೆ ತ್ರಯೇಕ ದೇವರು ಇದ್ದಾನೆ. ಹಲ್ಲೆಲೂಯ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 3 ವ್ಯಕ್ತಿಗಳಾಗಿ, ತಂದೆಯಾಗಿ, ತಂದೆ, ದ ಪರ್ಸನ್ ಫಾದರ್ ಈಸ್ ಡಿಫ್ರೆಂಟ್, ದ ಪರ್ಸನ್ ಜೀಸಸ್ ಈಸ್ ಡಿಫ್ರೆಂಟ್, ದ ಪರ್ಸನ್ ಹೋಲಿ ಸ್ಪಿರಿಟ್ ಈಸ್ ಡಿಫ್ರೆಂಟ್. 3 ಸಪರೇಟ್ ವ್ಯಕ್ತಿಗಳು, ಬಟ್ 1 ಗಾಡ್. 3 ಬೇರೆ ಬೇರೆ 3 ದೇವರುಗಳಲ್ಲ, ಒಬ್ಬನೇ ದೇವರು ಅಂತ ಹೇಳಿ ಸತ್ಯವೇದ ಭಾಳ ಸ್ಪಷ್ಟವಾಗಿ ಹೇಳ್ತದೆ. ನಾನು ಇದೆಲ್ಲದರ ಬಗ್ಗೆ ಸ್ಪಷ್ಟವಾಗಿ ಹೇಳಬೇಕಾದ್ರೆ ಈ ಸಮಯ ಸಾಕಾಗಲ್ಲ. ಮೇ ಬಿ ಒಂದು ಬೈಬಲ್ ಸ್ಟಡಿ ಆಗಿ ಟ್ರಿನಿಟಿ ಬಗ್ಗೆ ಹೇಳುವಾಗ ಎಲ್ಲವನ್ನು ವಿವರವಾಗಿ ಹೇಳ್ತೇನೆ. ಆದರೆ ಈ 3 ವ್ಯಕ್ತಿತ್ವದ ಬಗ್ಗೆ ನೀವು ಸ್ಪಷ್ಟವಾಗಿ ತಿಳ್ಕೊಂಡ್ರೆ, ಯೇಸು ಯಾಕೆ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿರಿ ಅಂತ ಹೇಳಿದರು ಅಂತ ಹೇಳಿ ನಿಮಗೆ ಅರ್ಥ ಆಗಿಬಿಡ್ತದೆ. ಈ 3 ವ್ಯಕ್ತಿತ್ವವು ಡಿಫ್ರೆಂಟ್ ಪರ್ಸನ್. ಈ ವಾದ ಮಾಡುವವರು ಯೇಸುವಿನ ಹೆಸರಿನಲ್ಲೇ ತಗೊಳ್ಬೇಕಂತ ವಾದ ಮಾಡುವವರು, ಈ ತಂದೆಯೂ ಯೇಸುವೆ, ಯೇಸುವು ಯೇಸುವೆ, ಪವಿತ್ರಾತ್ಮನೂ ಯೇಸುವೆ, 3 ಒಂದೇ ಪರ್ಸನ್ ಅಂತ ಹೇಳ್ತಾರೆ. ಒಂದೇ ಪರ್ಸನ್ ಅಲ್ಲ, 3 ಡಿಫ್ರೆಂಟ್ ಪರ್ಸನ್ಸ್ ಬಟ್ 1 ಗಾಡ್. ಇದು ಹೇಗೆ ಸಾಧ್ಯ? ಒಂದು ವೇಳೆ ನಿಮಗೆ ಅರ್ಥ ಆಗದೇ ಇರ್ಬೋದು. ನಿಮಗೆ ಅರ್ಥ ಆಗಲಿಲ್ಲ ಅನ್ನುವ ಕಾರಣಕ್ಕಾಗಿ ಇದು ಸತ್ಯ ಅಲ್ಲ ಅಂತ ನಾವು ಹೇಳಲಿಕ್ಕಾಗೋದಿಲ್ಲ. ಮನುಷ್ಯನ ಬುದ್ಧಿಗೆ ಸೀಮಿತ ಇದೆ. ಈಗ 1ನೇ ಕ್ಲಾಸ್ ಓದುವಂಥ ಮಗು ಡಿಗ್ರಿ ಪಾಠವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಹಾಗಂದ ಮಾತ್ರಕ್ಕೆ ಡಿಗ್ರಿ ಪಾಠಗಳೆಲ್ಲ ಸುಳ್ಳು ಅಂತ ಹೇಳಲಿಕ್ಕಾಗುತ್ತಾ? ಇಲ್ಲ. ನಮ್ಮ ದೇಹಕ್ಕೂ ಕೂಡ ಸಾಮರ್ಥ್ಯ ಲಿಮಿಟೆಡ್. ನಾನು ಆಗಾಗ ಹೇಳ್ತೇನೆ, ನಮ್ಮ ಕಣ್ಣಿಗೆ ಲಿಮಿಟೆಡ್ ಸಾಮರ್ಥ್ಯ. ಒಂದು ಏರೋಪ್ಲೇನ್ ಹೋಗ್ತಾ ಇದ್ದರೆ ಅದು ಸ್ವಲ್ಪ ದೂರ ನಮಗೆ ಕಾಣ್ತದೆ, ಆಮೇಲೆ ಕಾಣೋದಿಲ್ಲ. ಹಾಗಂದ ಮಾತ್ರಕ್ಕೆ ಅದು ಏರೋಪ್ಲೇನ್ ಇಲ್ಲ ಅಂತ ಅರ್ಥನಾ? ಅಂದರೆ ನನ್ನ ಕಣ್ಣಿಗೆ ಇರುವಂಥ ಸಾಮರ್ಥ್ಯ ಅಷ್ಟೇ. ಸೊ ಈಗ ಈ ತ್ರಯೇಕತ್ವವನ್ನು ನಾನು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ ಅನ್ನುವ ಕಾರಣಕ್ಕೆ
ಅದು ಇಲ್ಲ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಸತ್ಯವೇದದಲ್ಲಿ ಕೆಲವೊಂದು ಉದಾಹರಣೆಗಳನ್ನು ನೋಡ್ರಿ. ಮತ್ತಾಯನ ಸುವಾರ್ತೆ 3ನೇ ಅಧ್ಯಾಯ 16-17 ವಾಕ್ಯಗಳು. ಮತ್ತಾಯ 3:16-17. ಯೇಸು ಸ್ನಾನ ಮಾಡಿಸಿಕೊಂಡ ಕೂಡಲೇ ನೀರಿನಿಂದ ಮೇಲಕ್ಕೆ ಬರಲು ಇಗೋ ಆತನಿಗೆ ಆಕಾಶವು ತೆರೆಯಿತು ಮತ್ತು ದೇವರ ಆತ್ಮ ಪಾರಿವಾಳದ ಹಾಗೆ ಇಳಿದು ತನ್ನ ಮೇಲೆ ಬರುವುದನ್ನು ಕಂಡನು. ಆಗ ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ ಎಂದು ಆಕಾಶವಾಣಿ ಆಯಿತು. ಹಲ್ಲೆಲೂಯಾ. ನೋಡಿ, ಯೇಸು ಸ್ವಾಮಿ ದೀಕ್ಷಾ ಸ್ನಾನ ತೆಗೆದುಕೊಂಡಂತಹ ಒಂದು ಸಂದರ್ಭ. ಯೇಸು ಸ್ವಾಮಿ ದೀಕ್ಷಾ ಸ್ನಾನ ತೆಗೆದುಕೊಳ್ಳಲಿಕ್ಕೆ ನೀರಿನಲ್ಲಿ ಇಳಿದು ದೀಕ್ಷಾ ಸ್ನಾನ ತಗೊಳ್ತಾ ಇದ್ದಾರೆ. ದ ಪರ್ಸನ್ ಜೀಸಸ್ ಈಸ್ ಟೇಕಿಂಗ್ ಬ್ಯಾಪ್ಟಿಸಮ್. ಅಲ್ಲಿ ನೀರಿನಿಂದ ಮೇಲಕ್ಕೆ ಬರಲು ದೇವರ ಆತ್ಮನು, ಪವಿತ್ರಾತ್ಮನು ಪಾರಿವಾಳದ ಹಾಗೆ ಯೇಸುವಿನ ಮೇಲೆ ಇಳಿದು ಬಂದನು. ಸೊ ಟೋಟಲಿ ಡಿಫ್ರೆಂಟ್ ಪರ್ಸನ್. ಯೇಸು ಸ್ವಾಮಿ ನೀರಿನಲ್ಲಿ ಮುಳುಗಿ ಮೇಲೆ ಬರ್ತಾ ಇದ್ದಾರೆ ದೀಕ್ಷಾ ಸ್ನಾನ ತಗೊಂಡು. ಪವಿತ್ರಾತ್ಮನು ಪಾರಿವಾಳದ ಹಾಗೆ ಇಳಿದು ಬರ್ತಾ ಇದ್ದಾನೆ. 17ನೇ ವಚನ, ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ಮೆಚ್ಚಿದ್ದೇನಂತ ಹೇಳಿ ಆಕಾಶವಾಣಿ ಆಯಿತು. ತಂದೆ ಮಾತಾಡ್ತಾ ಇದ್ದಾರೆ. 3 ಡಿಫ್ರೆಂಟ್ ಸೆಪ್ರೇಟ್ ಪರ್ಸನ್ಸ್. ಆದರೆ ಸೆಪ್ರೇಟ್ ಪರ್ಸನ್ ಅಂತ ಹೇಳಿದ ತಕ್ಷಣ ಸೆಪ್ರೇಟ್ ದೇವರು, 3 ದೇವರಲ್ಲ. ವಿ ಹ್ಯಾವ್ ಓನ್ಲಿ ಒನ್ ಗಾಡ್. ಅದನ್ನು ಆಮೇಲೆ ಸಮಯ ಸಿಕ್ಕಿದಾಗ ನಿಮಗೆ ಸ್ಪಷ್ಟವಾಗಿ ಹೇಳ್ತೇನೆ. ಹಲ್ಲೆಲೂಯಾ. ಅದರಿಂದ ಯೇಸು ಸ್ಪಷ್ಟವಾಗಿ ಹೇಳ್ತಾರೆ, ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ನೀರಿನಲ್ಲಿ ಮುಳುಗಿ ದೀಕ್ಷಾ ಸ್ನಾನ ತಗೊಳ್ತಾ ಇದ್ದಾರೆ. ಪವಿತ್ರಾತ್ಮನು ಇಳಿತಾ ಇದ್ದಾನೆ. ತಂದೆ ಮಾತಾಡ್ತಾ ಇದ್ದಾರೆ. ಸೊ ಡಿಫ್ರೆಂಟ್ ಪೊಸಿಷನ್ನ ನೀವು ನೋಡ್ತಾ ಇದ್ದೀರಿ. 3 ವ್ಯಕ್ತಿಗಳು ಡಿಫ್ರೆಂಟ್ ಪೊಸಿಷನ್ನಲ್ಲಿ ಇರುವುದನ್ನು ನೀವು ನೋಡ್ತಾ ಇದ್ದೀರಿ. ಸೊ ಅದರಿಂದ ಬಹಳ ಸ್ಪಷ್ಟವಾಗಿ ಯೇಸು ಹೇಳ್ತಾ ಇದ್ದಾರೆ. ಹಾಗೆಯೇ ಯೋಹಾನನ ಸುವಾರ್ತೆ 14ನೇ ಅಧ್ಯಾಯ 16ನೇ ವಚನಕ್ಕೆ ಬನ್ನಿ. ಯೋಹಾನ 14:16. ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ನೋಡಿ, ಯೇಸು ಸ್ವಾಮಿ ಏನು ಹೇಳ್ತಾರೆ? ಆಗ ನಾನು ತಂದೆಯನ್ನ ಕೇಳಿಕೊಳ್ಳು. ಆಗ ಯೇಸು ಇದ್ದಾರೆ, ತಂದೆ ಇದ್ದಾರೆ. ತಂದೆ ಹತ್ರ ಯೇಸು ಸ್ವಾಮಿ ಏನು ಮಾಡ್ತಾ ಇದ್ದಾರಂತೆ? ಕೇಳಿಕೊಳ್ತಾರಂತೆ. ತಂದೆ ಇನ್ನೊಬ್ಬ ಸಹಾಯಕನನ್ನು ಕಳಿಸ್ತಾನೆ. ತಂದೆಯೇ ಬರ್ತಾ ಇಲ್ಲ. ಈ ವಾದ ಮಾಡೋರು ಏನಿದ್ರೆ ಆ ಯೇಸುವೆ ಆತ್ಮನಾಗಿ ಬಂದಿದ್ದಾನಂತ ಹೇಳಿ. ಇಲ್ಲ, ಯೇಸು ಸ್ವಾಮಿ ಹೇಳ್ಬೋದಾಗಿತ್ತು, ನಾನು ಹೋಗಿ ಮತ್ತೆ ನಾನು ಬರ್ತೀನಿ ಅಂತ ಹೇಳ್ಬೋದಾಗಿತ್ತು, ಆತ್ಮನಾಗಿ ನಾನು ಬರ್ತೀನಿ ಅಂತ ಹೇಳಿ. ಇಲ್ಲ, ನಾನು ಕಳಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ನಾನು ತಂದೆ ಹತ್ರ ಬೇಡಿಕೊಳ್ತೀನಿ, ತಂದೆ ಕಳಿಸ್ತಾನೆ. ಹಲ್ಲೆಲೂಯಾ. ತಂದೆನೂ ನಾನು ಹೋಗಿ ತಂದೆಯನ್ನು ಕಳಿಸ್ತೀನಿ ಅಂತಲೂ ಹೇಳ್ತಾ ಇಲ್ಲ. ನಾನು ಹೋಗಿ ನಾನೇ ಆತ್ಮನಾಗಿ ಬರ್ತೀನಿ ಅಂತಲೂ ಹೇಳ್ತಾ ಇಲ್ಲ. ನಾನು ತಂದೆಯನ್ನು ಬೇಡಿಕೊಳ್ಳುವೆನು, ತಂದೆ ನಿಮಗೆ ಬೇರೊಬ್ಬ ಸಹಾಯಕನನ್ನು, ತಂದೆಯೇ ಬರ್ತಾರೆ ಅಂತ ಹೇಳಲಿಲ್ಲ, ತಂದೆ ಬೇರೊಬ್ಬ ಸಹಾಯಕನನ್ನು ನಿಮಗೆ ಕಳುಹಿಸಿಕೊಡ್ತಾನೆ. ಹಲ್ಲೆಲೂಯಾ. ಆಗ ಪ್ರಾರ್ಥನೆ ಮಾಡುವ ಯೇಸು, ಪ್ರಾರ್ಥನೆಯನ್ನು ಕೇಳುವಂಥ ತಂದೆ, ಅಲ್ಲಿಂದ ಹೊರಟು ಬರುವ ಪರಿಶುದ್ಧಾತ್ಮನು, 3 ವ್ಯಕ್ತಿತ್ವವನ್ನು ಬಹಳ ಸ್ಪಷ್ಟವಾಗಿ ದೇವರ ವಾಕ್ಯ ನಮಗೆ ಪ್ರಬೋಧಿಸ್ತದೆ. ಯಾವುದೋ ಒಂದು ವಾಕ್ಯವನ್ನು ಹಿಡ್ಕೊಂಡು ವಾದ ಮಾಡುವುದು ಸೂಕ್ತ ಅಲ್ಲ. ಇದರಿಂದ ಅನೇಕ ದುರುಪದೇಶಗಳು ಹುಟ್ಕೊಳ್ತದೆ. ಕೆಲವರು ಯೆಹೋವ ಮಾತ್ರ ದೇವರು, ತಂದೆ ಮಾತ್ರ ದೇವರು, ಯೇಸು ಒಣ್ಲಿ ದೇವಕುಮಾರ ಅಂತ ಹೇಳಿ ವಾದ ಮಾಡಿಕೊಂಡು ಯಾವುದೋ ಒಂದು ವಚನ ಹಿಡ್ಕೊಂಡು ವಾದ ಮಾಡ್ತಾರೆ. ಅದೊಂದು ದುರುಪದೇಶ, ಜೆಹೋವ ವಿಟ್ನೆಸ್ ಅಂತ ಹೇಳಿ. ಇನ್ನೊಂದು ತಂಡ, ಇನ್ನೊಂದು ಗುಂಪು ಇನ್ನೊಂದು ವಚನವನ್ನು ಹಿಡ್ಕೊಂಡು ತಂದೆಯೂ ಯೇಸುವೆ, ಕುಮಾರನು ಯೇಸುವೆ, ಪವಿತ್ರಾತ್ಮನು ಯೇಸುವೆ, ಎಲ್ಲ ಯೇಸುವೆ ಅಂತ ಹೇಳಿ ಹಿಡ್ಕೊಂಡು ಓನ್ಲಿ ಜೀಸಸ್ ಅಂತ ಹೇಳಿ, ಅದೊಂದು ದುರುಪದೇಶ. ಪ್ರಿಯರೇ, ಯಾವುದೋ ಒಂದು ವಚನವನ್ನು ಹಿಡ್ಕೊಂಡು ನಾವು ಮಾತಾಡೋದು ಸೂಕ್ತ ಅಲ್ಲ. ಇಡೀ ಸತ್ಯವನ್ನು ಆದಿಕಾಂಡದ ಪ್ರಕಟಣೆವರೆಗಿರುವಂಥ ಮೂಲ ಸಿದ್ಧಾಂತವನ್ನು ನಾವು ತಗೊಂಡು ಅದರಲ್ಲಿರುವಂಥ ಸತ್ಯಾಂಶವನ್ನು ನಾವು ಗ್ರಹಿಸ್ಕೊಳ್ಬೇಕು. ಕೆಲವು ಸಮಯಗಳಲ್ಲಿ ದೇವರು ನಮ್ಗೆ ಹೇಳುವಂಥದ್ದು ಡೈರೆಕ್ಟಾಗಿರೋದಿಲ್ಲ. ಅದನ್ನು ನಾವು ಧ್ಯಾನ ಮಾಡುವಾಗ ಅದರಲ್ಲಿಂದ ನಮಗೆ ಸತ್ವಾಂಶಗಳು ಸಿಗ್ತದೆ, ಮಾರ್ಗದರ್ಶನಗಳು ಸಿಗ್ತದೆ. ಇಲ್ಲಿ ಬಹಳ ಸ್ಪಷ್ಟವಾಗಿ ತಂದೆಯ ಕ್ಯಾರೆಕ್ಟರ್,
ಮಗನ ಕ್ಯಾರೆಕ್ಟರ್, ಪರಿಶುದ್ಧಾತ್ಮನ ಕ್ಯಾರೆಕ್ಟರ್ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಇನ್ನು ಕೆಲವು ವಚನಗಳನ್ನ ಓದಿ, ಅದರಲ್ಲೇ 15ನೇ ಅಧ್ಯಾಯ 26ನೇ ವಚನ. ಯೋಹಾನ ಯೋಹಾನ 15:26. ಆದರೆ ತಂದೆಯ ಬಳಿಯಿಂದ ನಾನು ನಿಮಗೆ ಕಳುಹಿಸಿಕೊಡುವ ಸಹಾಯಕನು, ಅಂದರೆ ತಂದೆಯ ಬಳಿಯಿಂದ ಹೊರಡುವ ಸತ್ಯದ ಆತ್ಮನು ಬಂದಾಗ. ನೋಡಿ, ತಂದೆಯ ಬಳಿಯಿಂದ ನಾನು ನಿಮಗೆ ಕಳುಹಿಸಿಕೊಡುವ ಸಹಾಯಕನು. ಹಲ್ಲೆಲೂಯಾ. ಪವಿತ್ರಾತ್ಮನು ಯೇಸುವೆ, ಆ ಯೇಸುವೆ ಪವಿತ್ರಾತ್ಮನು ಅಂತ ಹೇಳೋದಾದರೆ, ಯೇಸು ಕಳುಹಿಸಿಕೊಡುವುದು ಎಲ್ಲಿ? ನಾನು ಹೋಗಿ ತಂದೆ ಬಳಿಗೆ ಹೋಗ್ಬಿಟ್ಟು ನಾನು ಮತ್ತೆ ಪವಿತ್ರಾತ್ಮನಾಗಿ ಬರ್ತೀನಿ ಅಂತ ಹೇಳ್ಬೋದಾಗಿತ್ತು. ಚೆನ್ನಾಗಿ ಅರ್ಥ ಮಾಡಿಕೊಳ್ಳ್ರಿ. ತಂದೆ ಸೆಪರೇಟ್ ಪರ್ಸನ್, ಈ ಜೀಸಸ್ ಸೆಪರೇಟ್ ಪರ್ಸನ್, ಹೋಲಿ ಸ್ಪಿರಿಟ್ ಸೆಪರೇಟ್ ಪರ್ಸನ್. ಅಂದ ಮಾತ್ರಕ್ಕೆ ನೀವು ಇಮಿಡಿಯೇಟ್ ಇನ್ನೊಂದು ಪಟ್ಟ ಕೊಟ್ಬಿಡ್ಬೋದು, 3 ದೇವರು ಅಂತ ಹೇಳಿ. ವಿ ಡೋಂಟ್ ಹ್ಯಾವ್ 3 ಗಾಡ್ಸ್, ವಿ ಹ್ಯಾವ್ ಓನ್ಲಿ 1 ಗಾಡ್. ಹಲ್ಲೆಲೂಯಾ. ಯೇಸು ಸ್ವಾಮಿ ಹೇಳ್ತಾ ಇದ್ದ, ನನ್ನ ತಂದೆಯ ಬಳಿಯಿಂದ ನಿಮಗೆ ಕಳುಹಿಸಿಕೊಡುವ ಸಹಾಯಕನು, ಅಂದರೆ ತಂದೆಯ ಬಳಿಯಿಂದ ಹೊರಡುವ ಸತ್ಯದ ಆತ್ಮನು ಬಂದಾಗ ಆತನು ನನ್ನನ್ನು ಕುರಿತು ನಿಮಗೆ ಸಾಕ್ಷಿ ಹೇಳುವನು. ತಂದೆಯ ಬಳಿಯಿಂದ ಬರುವ ಪವಿತ್ರಾತ್ಮನು ಯೇಸುವಿನ ಬಗ್ಗೆ ಸಾಕ್ಷಿ ಕೊಡ್ತಾನೆ. 3 ಪರ್ಸನ್ ಅನ್ನೋದನ್ನು ಬಹಳ ಡಿಸ್ಟಿಂಕ್ಟಾಗಿ, ಸೆಪರೇಟಾಗಿ ದೇವರ ವಾಕ್ಯ ಎತ್ತಿ ಹೇಳ್ತಾ ಇದೆ. 16ನೇ ಅಧ್ಯಾಯಕ್ಕೆ ಬನ್ನಿ. ಯೋಹಾನ 16ನೇ ಅಧ್ಯಾಯ 7ನೇ ವಚನವನ್ನು ಓದಿ. ಯೋಹಾನ 16:7. ಆದರೂ ನಾನು ನಿಮಗೆ ಸತ್ಯವನ್ನು ಹೇಳುತ್ತೇನೆ, ಕೇಳಿರಿ. ನಾನು ಹೋಗುವುದು ನಿಮಗೆ ಹಿತಕರವಾಗಿದೆ. ಹೇಗೆಂದರೆ ನಾನು ಹೋಗದಿದ್ದರೆ ಆ ಸಹಾಯಕನು ನಿಮ್ಮ ಬಳಿಗೆ ಬರುವುದಿಲ್ಲ. ನಾನು ಹೋಗಿ ನಾನೇ ಬರ್ತೀನಿ ಅಂತಲ್ಲ, ನಾನು ಹೋಗಿ ಆ ಸಹಾಯಕನನ್ನು ಕಳಿಸ್ಕೊಡ್ತೀನಿ. ನಾನು ಹೋಗದಿದ್ರೆ ಆ ಸಹಾಯಕನು ಬರುವುದಿಲ್ಲ. ನಾನು ಹೋದರೆ ಆತನನ್ನು ನಿಮ್ಮ ಬಳಿಗೆ ಕಳುಹಿಸಿಕೊಡುತ್ತೇನೆ. ನೋಡಿ, ಅದರ ಅರ್ಥ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಯೇಸು ಆತ್ಮನಾಗಿ ಬರ್ತೀನಿ ಅಂತ ಹೇಳಿಲ್ಲ, ನಾನು ಹೋಗಿ ನಾನು ಕಳುಹಿಸಿಕೊಡುತ್ತೇನೆ. ಹಿ ಈಸ್ ಡಿಫ್ರೆಂಟ್ ಪರ್ಸನ್. ನಮ್ಮ ಗ್ರಾಮರ್ನಲ್ಲಿ ನೀವು ಯೋಚನೆ ಮಾಡಿ, ಕಳುಹಿಸಿಕೊಡ್ತೇನೆ ಅನ್ನುವುದಕ್ಕೂ ನಾನು ಬರ್ತೇನೆ ಅನ್ನೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ. ಆಗ ಪವಿತ್ರಾತ್ಮನು ಡಿಫ್ರೆಂಟ್ ಪರ್ಸನ್, ಜೀಸಸ್ ಡಿಫ್ರೆಂಟ್ ಪರ್ಸನ್, ತಂದೆ ಡಿಫ್ರೆಂಟ್ ಪರ್ಸನ್. ಅದರಲ್ಲೇ ಮುಂದುವರಿಸಿ 13ನೇ ವಚನವನ್ನು ಓದಿ. ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ. ಆತನು ನಾನೇ ಆಗಿದ್ರೆ ನಾನು ನಿಮ್ಮನ್ನು ಸತ್ಯದ ಆತ್ಮನಾಗಿ ನಾನು ಬಂದಾಗ ನಾನು ಅಂತ ಹೇಳ್ಬೋದಾಗಿತ್ತು. ಆತನು ಮೀನ್ಸ್ ಆತನು ಅಂತ ಹೇಳುವಾಗ ಸಂಬಡಿ ಡಿಫ್ರೆಂಟ್. ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು. ದೇವರ ನಾಮಕ್ಕೆ ಸ್ತೋತ್ರ. ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗುವನು. 17ನೇ ಅಧ್ಯಾಯ 1ನೇ ವಚನ. ಯೇಸು ಈ ಮಾತುಗಳನ್ನಾಡಿದ ಮೇಲೆ ಆಕಾಶದ ಕಡೆಗೆ ಕಣ್ಣೆತ್ತಿ ಹೇಳಿದ್ದೇನೆಂದರೆ, ತಂದೆಯೇ. ನೋಡಿ, ಜೀಸಸ್ ಇಸ್ ಡಿಫ್ರೆಂಟ್. ಅಲ್ಲಿ ಜೀಸಸ್ ಇಸ್ ಡಿಫ್ರೆಂಟ್, ಹೋಲಿ ಸ್ಪಿರಿಟ್ ಇಸ್ ಡಿಫ್ರೆಂಟ್ ಅಂತ ನೋಡಿದೆವು 16ನೇ ಅಧ್ಯಾಯದಲ್ಲಿ. 17ನೇ ಅಧ್ಯಾಯ ಜೀಸಸ್ ಇಸ್ ಡಿಫ್ರೆಂಟ್ ಪರ್ಸನ್, ಫಾದರ್ ಇಸ್ ಡಿಫ್ರೆಂಟ್ ಪರ್ಸನ್. 17ನೇ ಅಧ್ಯಾಯದ 1ನೇ ವಚನ ಹೇಳ್ತದೆ, ಯೇಸು ತಂದೆ ಬಳಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಈ ಯೇಸುವೇ ತಂದೆ ಆಗಿದ್ರೆ ಅಥವಾ ತಂದೆ ಯೇಸು ಆಗಿದ್ರೆ ಯಾರ ಹತ್ರ ಪ್ರಾರ್ಥನೆ ಮಾಡುವುದು? ಇಲ್ಲ, ಯೇಸು ತಂದೆ ಬಳಿಯಲ್ಲಿ ಮಾತಾಡ್ತಾ ಇದ್ದಾರೆ. ನೋಡ್ರಿ, ತಂದೆಯೇ, ಕಾಲ ಬಂದದೆ, ನಿನ್ನ ಮಗನನ್ನು ಮಹಿಮೆ ಪಡಿಸು, ಆಗ ಮಗನು ನಿನ್ನನ್ನು ಮಹಿಮೆ ಪಡಿಸುವುದಕ್ಕಾಗುವುದು. ಹಲ್ಲೆಲೂಯಾ. ತಂದೆ ಮಗ ಅನ್ನುವಂತಹ ಆ ಸ್ಥಾನವನ್ನು ಯೇಸು ಸ್ವಾಮಿ ಹೇಗೆ ಸ್ಪಷ್ಟವಾಗಿ ಹೇಳ್ತಾರೆ ನೋಡ್ರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸೊ ನೀವು ಹಾಗಂದ ಮಾತ್ರಕ್ಕೆ ಡಿಫ್ರೆಂಟ್ ಬೇರೆ ಬೇರೆ ವ್ಯಕ್ತಿ ಅಂದ ತಕ್ಷಣ ಬೇರೆ ಬೇರೆ ದೇವರು ಅಂತ ನೆನೆಸ್ಬಿಡಬಾರ್ದು. ಒಬ್ಬನೇ ದೇವರು. ಅದನ್ನು ನಂತರ ನಿಮಗೆ ಹೇಳ್ತೇನೆ. 5ನೇ ವಚನಕ್ಕೆ ಬನ್ನಿ. ಯೋಹಾನ 17:5. ಈಗ ತಂದೆಯೇ, ನೀನು ನಿನ್ನ ಬಳಿಯಲ್ಲಿ ನನ್ನನ್ನು ಮಹಿಮೆ ಪಡಿಸು. ಲೋಕ ಉಂಟಾಗುವುದಕ್ಕಿಂತ ಮುಂಚೆ ನಿನ್ನ ಬಳಿಯಲ್ಲಿ ನನಗಿದ್ದ ಮಹಿಮೆಯಿಂದಲೇ ನನ್ನನ್ನು ಮಹಿಮೆ ಪಡಿಸು. ಹಲ್ಲೆಲೂಯಾ. ಲೋಕವು ಉಂಟಾಗುವುದಕ್ಕಿಂತ ಮುಂಚೆ ನಿನ್ನ ಬಳಿಯಲ್ಲಿದ್ದಂತಹ ಮಹಿಮೆಯಿಂದಲೇ ನನ್ನನ್ನು ಮಹಿಮೆ ಪಡಿಸು. ಆಗ ಜೀಸಸ್ ಬರೀ ಹುಟ್ಟಿದಂತಹ ಒಂದು ಇತರ ಮಕ್ಕಳ ಹಾಗೆ ಒಂದು ಮಗು ಅಲ್ಲ, ಒಬ್ಬ ವ್ಯಕ್ತಿ ಅಲ್ಲ. ಈತನು ಯೇಸು ತಂದೆಯೊಂದಿಗೆ ಲೋಕ ಉಂಟಾಗುವುದಕ್ಕಿಂತ ಮೊದಲಿಂದಲೇ ತಂದೆಯೊಂದಿಗಿದ್ದಂತಹ ಯೇಸು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೆ ಫಿಲಿಪ್ಪನ ಪತ್ರಿಕೆಯಲ್ಲಿ ನಾವು ಓದುವಾಗ, ಫಿಲಿಪಿಯರಿಗೆ ಬರೆದ ಪತ್ರಿಕೆಯಲ್ಲಿ ಓದುವಾಗ ನಾವು ಓದ್ತೇವೆ. ಫಿಲಿಪ್ಪಿ 2ನೇ ಅಧ್ಯಾಯ 6ನೇ ವಚನ ಹೇಳ್ತದೆ. ಫಿಲಿಪ್ಪಿ 2:6.
ಫಿಲಿಪಿಯರಿಗೆ ಬರೆದ ಪತ್ರಿಕೆ. ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿ ಸಮಾನನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನು ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು. ಹಲ್ಲೆಲೂಯಾ. ಯೇಸು ಸ್ವಾಮಿ ಮನುಷ್ಯನಾಗಿ ಲೋಕಕ್ಕೆ ಬಂದ ಮಾತ್ರಕ್ಕೆ ಯಾವುದೇ ರೀತಿಯಲ್ಲಿ ನಾವು ಅಲ್ಪವಾಗಿ ಪರಿಗಣಿಸಲಿಕ್ಕೆ ಸಾಧ್ಯ ಇಲ್ಲ. ಆತನು ಮನುಷ್ಯನಾಗಿ ಲೋಕಕ್ಕೆ ಬಂದರೂ ಸಹ 100% ಹಿ ಈಸ್ ಗಾಡ್. ಹಲ್ಲೆಲೂಯಾ. 100% ದೇವರಾಗಿಯೂ 100% ಮನುಷ್ಯನಾಗಿ ನಮ್ಮ ಹಾಗೆ ಎಲ್ಲ ವೇದನೆಗಳನ್ನು, ಪಾಡುಗಳನ್ನು, ನೋವು ಸಂಕಟಗಳನ್ನು ಹಾದು ಹೋಗುವಂತಹ ಮನುಷ್ಯರಾಗಿ ಲೋಕಕ್ಕೆ ಬಂದರು. ಇಲ್ಲಿ ವಾಕ್ಯ ಏನು ಹೇಳ್ತದೆ? ಆತನು ದೇವರ ಸ್ವರೂಪ ಆಗಿದ್ದನು, ದೇವರಿಗೆ ಸರಿಸಮಾನನಾದ ಪದವಿಯನ್ನು ಹೊಂದಿದ್ದನು. ಆದರೂ ಕೂಡ ಮಾನವರಾದ ನಮ್ಮನ್ನು ರಕ್ಷಿಸಬೇಕನ್ನುವುದಕ್ಕಾಗಿ ತನ್ನನ್ನು ತಗ್ಗಿಸಿಕೊಂಡು ತನ್ನನ್ನು ಬರಿದು ಮಾಡಿಕೊಂಡು ಲೋಕಕ್ಕೆ ಬಂದನು. ಹಲ್ಲೆಲೂಯಾ. ಅದರಿಂದ ಯೇಸು ಸ್ವಾಮಿ ಯಾವ ರೀತಿಯಲ್ಲೂ ತಂದೆಗೆ ಒಂದು ಪಿನ್ ಪಾಯಿಂಟು ಕಡಿಮೆ ಇಲ್ಲ. ತಂದೆಯಾದ ದೇವರು, ಮಗನಾದ ಯೇಸು ಕ್ರಿಸ್ತನು, ಪವಿತ್ರಾತ್ಮನು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಆದಿಕಾಂಡದ 1ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ಓದ್ತೀವಲ್ಲ, ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಆ ಸಿಂಪಲ್ ಆಗಿ ದೇವರು ಅಂತ ಒಂದು ಪದ ಬರೆದಿದೆ, ಒಂದು ಪದದಲ್ಲಿ ಮುಗಿದೋಗಿದೆ. ಅದನ್ನು ಇಬ್ರಿಯ ಭಾಷೆಯಲ್ಲಿ ಎಲೋಹಿಮ್ ಅನ್ನುವಂತಹ ಪದ ಬಳಕೆ ಆಗಿದೆ ಅಂತ ಹೇಳಿ ಸತ್ಯವೇದ ಪಂಡಿತರುಗಳು ಹೇಳ್ತಾರೆ. ಎಲೋಹಿಮ್ ಅಂತ ಹೇಳಿದ್ರೆ ಅದು ಏಕ ಪದವಾಗಿದ್ದರೂ ಅದರಲ್ಲಿ ಒಂದು ಬಹುವಚನ ಅಡಗಿದೆ. ಅಂದರೆ ದೇವರುಗಳಲ್ಲ, ಒಬ್ಬನೇ ದೇವರು, ಅದು 3 ವ್ಯಕ್ತಿಗಳನ್ನು ಒಳಗೊಂಡಿದೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದರಿಂದನೇ ಆದಿಕಾಂಡ 1ನೇ ಅಧ್ಯಾಯ 26ನೇ ವಚನದಲ್ಲಿ ನಾವೇನು ಓದ್ತೇವೆ? ಆದಿಕಾಂಡ 1:26 ಅಲ್ಲಿ ಬಹುವಚನವೇ ಬಳಕೆ ಆಗಿದೆ ನೋಡಿ. 1:26 ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ಒಬ್ಬ ವ್ಯಕ್ತಿ ಆಗಿದ್ರೆ ನಾವು ಆ ರೀತಿ ಬಳಕೆ ಮಾಡೋದಿಲ್ಲ. ನೀವು ಯಾವ ಭಾಷೆಯಲ್ಲಿ ಬೇಕಾದ್ರೆ ತೆಗೆದು ನೋಡ್ರಿ ಇದನ್ನ. ನಮ್ಮ ಸ್ವರೂಪದಲ್ಲಿ, ನಮ್ಮ ಹೋಲಿಕೆಗೆ ಸರಿಯಾಗಿ, ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯನನ್ನು ಉಂಟು ಮಾಡ್ತೀನಿ ಅಂತ ಅಲ್ಲ, ಮಾಡೋಣ. ಪ್ರಿಯರೇ, ಒಂದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಳುವ, ಈ ತ್ರಯೇಕತ್ವ ಅಂದರೆ ತಂದೆ, ಮಗ, ಪವಿತ್ರಾತ್ಮ. ತಂದೆಯಾದ ದೇವರು, ಮಗನಾದ ಯೇಸು ಕ್ರಿಸ್ತನು, ಪವಿತ್ರಾತ್ಮನಾದ ದೇವರು, 3 ಪರ್ಸನ್. ಇದು ಆದಿಯಿಂದ ಇದ್ದದ್ದು. ಅದಕ್ಕೆ ಯೋಹಾನನ ಸುವಾರ್ತೆ 1ನೇ ಅಧ್ಯಾಯದಲ್ಲೇ ನಾವು ಓದ್ತೇವೆ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು. ಹಲ್ಲೆಲೂಯಾ. ಜೀಸಸ್ ಇಸ್ 100% ಗಾಡ್, ಈಕ್ವಲ್ ಟು ದ ಫಾದರ್. ಆದರೆ ನನ್ನ ರಕ್ಷಣೆಗೋಸ್ಕರವಾಗಿ ಈ ಲೋಕಕ್ಕೆ ಬಂದಾತನು. ಅದರಿಂದ ಯೇಸು ಸ್ವಾಮಿ ಬಹಳ ನಿರ್ದಿಷ್ಟವಾಗಿ, ಸ್ಪಷ್ಟವಾಗಿ, ಪೂರ್ಣ ಜ್ಞಾನದಿಂದ ಹೇಳ್ತಾ ಇದೆ, ತಂದೆ, ಮಗ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿರಿ ಅಂತ ಹೇಳ್ತಾರೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಎಲ್ಲೆಲ್ಲಿ ತಂದೆ, ಮಗ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಕೊಡಲ್ಪಡ್ತದೋ ಅದು ಸರಿಯಾದ ಉಪದೇಶ. ಯೇಸುವಿನ ಹೆಸರಿನಲ್ಲೇ ತಗೊಳ್ಬೇಕು ಅಂತ ಹೇಳುವುದು ಅದು ದುರುಪದೇಶ. ಹೌದು, ಆಕಾಶದ ಕೆಳಗೆ ಭೂಮಿಯ ಮೇಲೆ ಮನುಷ್ಯರೊಳಗೆ ರಕ್ಷಣೆಗಾಗಿ ಕೊಡಲ್ಪಟ್ಟ ಒಂದೇ ಒಂದು ನಾಮ, ಅದು ಯೇಸು. ನಿಜ. ಅಂದ ಮಾತ್ರಕ್ಕೆ ತಂದೆ, ಪವಿತ್ರಾತ್ಮ ಎಲ್ಲವೂ ಯೇಸುವೆ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾಕೆ ಮತ್ತೆ ಪೇತ್ರನು ಯೇಸುವಿನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಿರಿ ಅಂತ ಹೇಳಿದನು? ಅದನ್ನು ಮಾತ್ರ ನಾನು ಕ್ಲಿಯರ್ ಮಾಡಿ ನಾನು ಪ್ರಾರ್ಥನೆಗೆ ಹೋಗ್ತೇನೆ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯಕ್ಕೆ ಬನ್ನಿ. 2ನೇ ಅಧ್ಯಾಯ 38ನೇ ವಚನ. ಪೇತ್ರನು ಅವರಿಗೆ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬನು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಿರಿ. ಚೆನ್ನಾಗಿ ಗಮನಿಸಿರಿ, ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಿರಿ. ಯಾಕೆ ಪೇತ್ರನು ಮತ್ತೆ ಹಾಗೆ ಹೇಳ್ತಾನೆ? ಪೇತ್ರನಿಗೆ ತಿಳುವಳಿಕೆ ಸಾಕಾಗ್ಲಿಲ್ವಾ? ಅಥವಾ ಯೇಸುವೇ ತಪ್ಪಾಗಿ ಹೇಳಿಬಿಟ್ರಾ? ತರ್ಕ ಮಾಡುವವರು ಹಾಗೇನೆ ಹೇಳ್ತಾರೆ, ಯೇಸು ಹೇಳಿದ್ರು ಅದನ್ನು ಸರಿಯಾಗಿ ಪೇತ್ರ ಮಾತ್ರ ಸರಿಯಾಗಿ ಅರ್ಥ ಮಾಡಿಕೊಂಡ ಅಂತ ಹೇಳಿ.
ಇಲ್ಲ, ಪೇತ್ರನು ಕೂಡ ತಪ್ಪು ಮಾಡಿಲ್ಲ, ಸರಿಯಾಗಿ ಹೇಳಿದ್ದಾನೆ. ಆದರೆ ನೀವು ಅಲ್ಲಿ ಆ ವಾಕ್ಯವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಹಿಂದಿನ ವಚನಗಳಲ್ಲಿ 5ನೇ ವಚನ ನೀವು ಓದಿದ್ರೆ, ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 5ನೇ ವಚನ. ಆಕಾಶದ ಕೆಳಗಿರುವ ಎಲ್ಲಾ ದೇಶದವರೊಳಗಿಂದ ಆಕಾಶದ ಕೆಳಗಿರುವ ಎಲ್ಲಾ ದೇಶಗಳವರೊಳಗಿಂದ ಬಂದ ಸದ್ಭಕ್ತರಾದ ಯಹೂದ್ಯರು, ಚೆನ್ನಾಗಿ ಅಂಡರ್ಲೈನ್ ಮಾಡ್ಕೊಳ್ಳಿ, ಸದ್ಭಕ್ತರಾದ ಯಹೂದ್ಯರು ಯೆರೂಸಲೇಮಿನಲ್ಲಿ ವಾಸವಾಗಿದ್ದರು. ಹಲ್ಲೆಲೂಯ. ಈ ಪೇತ್ರನು ಪ್ರಸಂಗ ಮಾಡ್ತಾ ಇರೋದು ಯಹೂದ್ಯರಿಗೆ. ಅವರಿಗೆ ತಂದೆ ಗೊತ್ತು, ತಂದೆಯ ಪರಿಚಯ ಇದೆ, ಆದರೆ ಬರಬೇಕಾದ ರಕ್ಷಕನು ಮೆಸ್ಸಿಹನ ಪರಿಚಯ ಇಲ್ಲ. ಒಬ್ಬ ಮೆಸ್ಸಿಯನಿಗಾಗಿ ಕಾಯ್ತಾ ಇದ್ರು, ರಕ್ಷಕನು ಬರ್ತಾನೆ ಅಂತ ಹೇಳಿ. ಅದಕ್ಕೆ ಪೇತ್ರನ ಮೇಲ್ಗಡೆಯಿಂದ ನೋಡ್ಕೊಂಬಂದ್ರೆ ನಿಮ್ಗೆ ಅರ್ಥ ಆಗ್ತದೆ. ಈ ಯೇಸುವನ್ನೇ 32ನೇ ವಚನ, ನೀವು ಯಾವ ಯೇಸುವನ್ನು ಶಿಲುಬೆಗೆ ಹಾಕಿದ್ರೋ ಆ ಯೇಸುವನ್ನೇ ದೇವರು ರಕ್ಷಕನನ್ನಾಗಿ ಒಡೆಯನನ್ನಾಗಿ ನೇಮಿಸಿದ್ದಾನೆ, ಈ ಯೇಸುವನ್ನೇ ಎಬ್ಬಿಸಿದ್ದಾನೆ. ಹಲ್ಲೆಲೂಯ. 32ನೇ ವಚನ ಓದಿ. ಈ ಯೇಸುವನ್ನೇ ದೇವರು ಎಬ್ಬಿಸಿದನು, ಇದಕ್ಕೆ ನಾವೆಲ್ಲರೂ ಸಾಕ್ಷಿಗಳಾಗಿದ್ದೇವೆ. ಆತನು ದೇವರ ಬಲಗೈಯಿಂದ ಉನ್ನತ ಸ್ಥಾನಕ್ಕೆ ಏರಿಸಲ್ಪಟ್ಟು ವಾಗ್ದಾನವಾಗಿದ್ದ ಪವಿತ್ರಾತ್ಮ ವರವನ್ನು ತಂದೆಯಿಂದ ಹೊಂದಿ ನೀವು ನೋಡಿ ಕೇಳುವುದನ್ನು ಸುರಿಸಿದ್ದಾನೆ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೀವು ಯಾವ ಮೆಸ್ಸಿಯನನ್ನು ಎದುರು ನೋಡ್ತಾ ಇದ್ದೀರೋ ಆ ಮೆಸ್ಸಿಹನು, ಯಾವ ರಕ್ಷಕನನ್ನು ನೀವು ಎದುರು ನೋಡ್ತಾ ಇದ್ದೀರೋ ಆ ರಕ್ಷಕನು ಈ ಯೇಸುವೆ. ದಾವಿದನು ಕೀರ್ತನೆಗಳನ್ನೆಲ್ಲ ಹೇಳ್ತಾನೆ, ದಾವಿದನು ತನ್ನ ಬಗ್ಗೆ ಹೇಳ್ಕೊಂಡಿಲ್ಲ. ಆತನ ಸಮಾಧಿ ಇವತ್ತಿಗೂ ನಿಮ್ಮ ಬಳಿಯಲ್ಲಿದೆ. ಜಸ್ಟ್ ಕೆಳಗಡೆ ಪೇತ್ರನ ಪ್ರಸಂಗ ಮಾಡೋ ಆ ಒಂದು ಕಟ್ಟಡದ ಕೆಳಗೆ ದಾವಿದನ ಸಮಾಧಿ ಇತ್ತು. ಆ ದಾವಿದನ ಸಮಾಧಿಯನ್ನು ನೋಡಿ ಶೋಕಾಚರಣೆ ಮಾಡಿ ಅವ್ರು ಹೋಗ್ತಾ ಇದ್ರು. ಅದಕ್ಕೋಸ್ಕರ ಆ ಜನರಲ್ಲಿ ಯಹೂದ್ಯರಲ್ಲಿ ಅಲ್ಲಿ ಬಂದಿದ್ರು. ಅವರಿಗೆ ಪ್ರಸಂಗ ಮಾಡ್ತಾ ಇದ್ದಾನೆ. ದಾವಿದನ ಸಮಾಧಿ ಇಲ್ಲೇ ಇದೆ, ಆತನ ದೇಹ ಮಣ್ಣೊಳಗೆ ಸೇರಿಬಿಟ್ಟಿದೆ. ಆದರೆ ಆತನ ದೇಹ ಕೊಳೆಯುವುದಿಲ್ಲ ಅಂತ ಹೇಳಿದ್ದು ದಾವಿದನ ಕುರಿತಾಗೆಲ್ಲ, ಈ ಯೇಸುವನ ಕುರಿತಾಗಿ. ಈ ಯೇಸು ಮರಣವನ್ನು ಜಯಿಸಿ ಬಂದಿದ್ದಾನೆ, ಈ ಯೇಸುವನ್ನು ನಂಬಿರಿ, ಈ ಯೇಸುವನ್ನು ಅಂಗೀಕರಿಸಿರಿ, ಈ ಯೇಸುವಿನ ಹೆಸರಿನ ಮೇಲೇ ನಿಮಗೆ ದೀಕ್ಷಾ ಸ್ನಾನ ಆಗಬೇಕು. ಯೇಸುವನ್ನು ಅವರಿಗೆ ಸ್ಪಷ್ಟಪಡಿಸುವಂತಹ ನಿಟ್ಟಿನಲ್ಲಿ ಪೇತ್ರನು ಹೇಳ್ತಾನೆ ಹೊರತು ತಂದೆ ಹೆಸರಿನಲ್ಲಿ ತಗೋಬಾರ್ದು, ಪವಿತ್ರಾತ್ಮ ಹೆಸರಿನಲ್ಲಿ ತಗೋಬಾರ್ದು ಅಂತ ಹೇಳಿ ಎಲ್ಲೂ ಕೂಡ ಹೇಳಿಲ್ಲ. ಅಂದರೆ ಅಲ್ಲಿ ಯಹೂದ್ಯರಿಗೆ ತಂದೆ ಪರಿಚಯ ಆಗಿತ್ತು, ಯೇಸುವಿನ ಪರಿಚಯ ಇನ್ನೂ ಇರಲಿಲ್ಲ. ಸೊ ಯೇಸುವನ್ನು ಇಂಟ್ರೊಡ್ಯೂಸ್ ಮಾಡುವಂಥ ಒಂದು ಹಂತದಲ್ಲಿ ಅಪೊಸ್ತಲನಾದ ಪೇತ್ರನು ಈ ರೀತಿಯಾಗಿ ಅವರಿಗೆ, ಯು ಹ್ಯಾವ್ ಟು ಅಕ್ಸೆಪ್ಟ್ ಜೀಸಸ್, ಜೀಸಸ್ ಈಸ್ ದ ಓನ್ಲಿ ವೇ, ಯು ಹ್ಯಾವ್ ನೋ ಅದರ್ ವೇ. ಈ ಕಲ್ವಾರಿ ಶಿಲುಬೆಯ ಮೂಲಕವೇ ಮನುಷ್ಯನಿಗೆ ರಕ್ಷಣೆ. ಹಲ್ಲೆಲೂಯ. ನೀವು ಅಪೊಸ್ತಲರ ಕೃತ್ಯಗಳು 19ನೇ ಅಧ್ಯಾಯಕ್ಕೆ ಬಂದರೆ, 19ನೇ ಅಧ್ಯಾಯದಲ್ಲಿ ಪೌಲನು ಎಫೆಸಕ್ಕೆ ಬರ್ತಾನೆ. ಎಫೆಸಕ್ಕೆ ಬಂದಾಗ ಅಲ್ಲಿ ಶಿಷ್ಯರನ್ನು ಕಂಡು 2ನೇ ವಚನದಲ್ಲಿ ಕೇಳ್ತಾನೆ, ನೀವು ನಂಬಿದಾಗ ಪವಿತ್ರಾತ್ಮ ವರವನ್ನು ಹೊಂದಿದಿರೋ ಎಂದು ಅವರನ್ನು ಕೇಳಲು ಅವರು ಅವನಿಗೆ ಇಲ್ಲ ಪವಿತ್ರಾತ್ಮ ವರವು ಉಂಟೆಂಬುದನ್ನೇ ನಾವು ಕೇಳಲಿಲ್ಲ. ಪವಿತ್ರಾತ್ಮ ವರ ಒಂದಿದೆ ಅಂತ ನಮ್ಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ಅವನು ನೀವು ಯಾವುದನ್ನು ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡಿರಿ, ಮತ್ತೆ ನೀವು ಹೆಂಗ್ ದೀಕ್ಷಾ ಸ್ನಾನ ಮಾಡಿಸ್ಕೊಂಡ್ರಿ, ನಿಮ್ಗೆ ಏನು ವಿಚಾರ ನಿಮ್ಗೆ ತಿಳಿಸಲ್ಪಟ್ಟಿತ್ತು, ಯಾವುದನ್ನ ನೀವು ನಂಬಿದಿರಿ ಎಂದು ಕೇಳಿದಕ್ಕೆ ಅವರು ಯೋಹಾನನ ಬೋಧನೆಯನ್ನು ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡೆವು ಅಂತ ಹೇಳಿದ್ರು. ಅದಕ್ಕೆ ಪೌಲನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಪೌಲನು ಯೋಹಾನನು ದೇವರ ಕಡೆಗೆ ತಿರುಗಿಕೊಂಡವರಿಗೆ ದೀಕ್ಷಾ ಸ್ನಾನ ಮಾಡಿಸಿ ತನ್ನ ಹಿಂದೆ ಬರುವಾತನಲ್ಲಿ, ನನ್ನ ಹಿಂದೆ ಒಬ್ಬನು ಬರ್ತಾ ಇದ್ದಾನೆ, ಆತನಲ್ಲಿ ಅಂದರೆ ಯೇಸುವಿನಲ್ಲಿ ನಂಬಿಕೆ ಇಡಬೇಕೆಂಬುದಾಗಿ ಜನರಿಗೆ ಹೇಳಿದನು ಎಂದು ಹೇಳಲು, ಚೆನ್ನಾಗಿ ಗಮನಿಸಿ. ಯೋಹಾನ ಸ್ನಾನಿಕನ ಒಂದು ದೀಕ್ಷಾ ಸ್ನಾನ ಹೇಗಿತ್ತು ಅಂತ ಹೇಳಿದ್ರೆ, ಮನ ತಿರುಗಿಕೊಂಡು ರಕ್ಷಕನನ್ನು ಸ್ವೀಕಾರ ಮಾಡಿಕೊಳ್ಳಿಕ್ಕೆ ಸಿದ್ಧ ಆಗುವಂತಹ ದೀಕ್ಷಾ ಸ್ನಾನ, ರಕ್ಷಕನನ್ನು ಅಂಗೀಕರಿಸುವುದಕ್ಕೆ ಸಿದ್ಧತೆಯ ದೀಕ್ಷಾ ಸ್ನಾನ. ಅದರಿಂದಾಗಿ ಅವರು ಯೋಹಾನ ಸ್ನಾನಿಕನಾದ ಯೋಹಾನನ ಯಾವುದು ಉಪದೇಶವನ್ನು ಕೇಳಿ ದೀಕ್ಷಾ ಸ್ನಾನ ತೆಗೆದುಕೊಂಡಿದ್ದರಿಂದ ಪೌಲನು ಹೇಳ್ತಾನೆ, ಇಲ್ಲ ಅಷ್ಟು ಸಾಕಾಗುವುದಿಲ್ಲ, ಯು ಹ್ಯಾವ್ ಟು ಬಿಲೀವ್ ಜೀಸಸ್ that he died for you. ನಿಮಗಾಗಿ ರಕ್ತ ಸುರಿಸಿ ಜೀವ ಕೊಟ್ಟಿದ್ದಾನೆ. ಆತನ ಶಿಲುಬೆಯ ಮರಣದ ಮೂಲಕವೇ ನಿಮಗೆ ರಕ್ಷಣೆ. ನಿಮ್ಮ ಪಾಪಗಳು ಅಲ್ಲೇ
ಪರಿಹಾರ ಆಗಿರುವುದು ಕ್ರಿಸ್ತನನ್ನು ನೀವು ನಂಬಬೇಕು ಅಂತ ಹೇಳಿ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡಬೇಕೆಂಬುದಾಗಿ ಅವರಿಗೆ ಹೇಳಿದನು. ನೆಕ್ಸ್ಟ್ ಲೈನ್, 5ನೇ ವಚನ. ಅವರು ಆ ಮಾತನ್ನು ಕೇಳಿ ಕರ್ತನಾದ ಯೇಸುವಿನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡರು. ಕರ್ತನಾದ ಯೇಸುವಿನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡ್ರು. ಅಂದರೆ ಕರ್ತನಾದ ಯೇಸುವಿನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡ್ರು ಅಂದರೆ ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡಿಕೊಂಡರು. ಯೇಸು ಕ್ರಿಸ್ತನ ಅಂಗೀಕಾರ ಮಾಡಿಕೊಂಡು ಯೇಸು ಕ್ರಿಸ್ತನ ಮೂಲಕ ಸಿಗುವ ರಕ್ಷಣೆಯನ್ನು ರಿಸೀವ್ ಮಾಡಿ ಅವರು ದೀಕ್ಷಾ ಸ್ನಾನ ಮಾಡಿಸಿಕೊಂಡರು. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ಯಾರು ಕೂಡ ನಿಮ್ಮನ್ನು ವಂಚಿಸದ ಹಾಗೆ ಜಾಗ್ರತೆ ವಹಿಸಿರಿ. ದೇವರ ನಾಮಕ್ಕೆ ಸ್ತೋತ್ರ. ಯೇಸುವಿನ ನಾಮ ಎಲ್ಲ ನಾಮಕ್ಕೂ ಮೇಲಾದ ನಾಮ. ಆದರೆ ದೀಕ್ಷಾ ಸ್ನಾನ ಅಂತ ಬರುವಾಗ ಯೇಸು ಸ್ವಾಮಿ ಹೇಳಿದ್ದಾರೆ, ತಂದೆ, ಮಗ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿರಿ. ಒಬ್ಬರು ನನ್ನ ಜೊತೆ ಈ ರೀತಿಯಾಗಿ ವಾದ ಮಾಡ್ತಾ ಇದ್ರು. ಆತ್ಮನ, ಯಾವ ಆತ್ಮನ ಬಗ್ಗೆ ಮಾತಾಡ್ತಾ ಇದ್ದೀರಿ? ದುರಾತ್ಮನೂ ಇದ್ದಾನಲ್ಲ. ನಾನು ನೆನೆಸ್ಕೊಂಡೆ ನಿಮ್ಗೆ ಗೊತ್ತಿರೋ ದುರಾತ್ಮ ಮಾತ್ರ, ಅದರಿಂದ ನೀವು ದುರಾತ್ಮನ ಬಗ್ಗೆನೇ ಮಾತಾಡ್ತಾ ಇದ್ದೀರಿ. ಪವಿತ್ರಾತ್ಮನ ಅನುಭವ ನಿಮಗಿಲ್ಲಲ್ಲ. ತಂದೆನಾ? ಯಾವ ತಂದೆ? ಎಲ್ಲ ಸುಳ್ಳಿಗೂ ತಂದೆ ಇದ್ದಾನಲ್ಲ. ನಿಮಗೆ ಗೊತ್ತಿರೋದು ಸುಳ್ಳಿಗೆ ತಂದೆ ಮಾತ್ರ. ಜೀವ ಸ್ವರೂಪನಾದ ದೇವರು ತಂದೆ ಇದ್ದಾನಂತ ಹೇಳಿ ನಿಮಗೆ ಗೊತ್ತಿಲ್ಲವೋ? ಮಗನ? ಯಾವ ಮಗ? ದುಂದುಗಾರ ಮಗನೂ ಇದ್ದಾನಲ್ಲ. ನಿಮಗೆ ಗೊತ್ತಿರೋದು ದುಂದುಗಾರ ಮಗ ಮಾತ್ರ. ಸೈತಾನ ಯಾವ ರೀತಿ ದಿಕ್ಕು ತಪ್ಪಿಸಿದ್ದಾನೆ ನೋಡ್ರಿ. ಪ್ರಿಯರೇ, ಮೋಸ ಹೋಗ್ಬಿಡ್ಬೇಡ್ರಿ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೆ ಈ ಡೌಟ್ ಕೂಡ ಇರಬಾರ್ದು ಅನ್ನೋದಕ್ಕಾಗಿ ನಾನು ದೀಕ್ಷಾ ಸ್ನಾನ ಕೊಡುವಾಗ ಮತ್ತು ಪ್ರಾರ್ಥನೆಗಳೆಲ್ಲ ಬರೀ ತಂದೆ, ಮಗ, ಪವಿತ್ರಾತ್ಮ ಅಂತಾನೂ ಹೇಳೋದಿಲ್ಲ. ತಂದೆಯಾದ ದೇವರ ಹೆಸರಿನಲ್ಲಿ, ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ, ಪರಿಶುದ್ಧಾತ್ಮ ದೇವರ ಹೆಸರಿನಲ್ಲಿ ಅಂತ ಹೇಳಿ, ಯಾಕಂದರೆ ಇನ್ನೂ ಪಕ್ಕ ಕ್ಲಿಯರ್ ಆಗಿರಲಿ. ಹಲ್ಲೆಲೂಯಾ. ನಮ್ಮ ದೇವರು ತ್ರಯೇಕ ದೇವರು, ಒಬ್ಬನೇ ದೇವರು, ಆದರೆ 3 ವ್ಯಕ್ತಿತ್ವದಲ್ಲಿ ಪ್ರಕಟ ಆಗಿದ್ದಾನೆ. ಹಲ್ಲೆಲೂಯಾ. ಅದರಿಂದಾಗಿ ಯಾವ ಕಾರಣಕ್ಕೂ ನೀವು ಮೋಸ ಹೋಗ್ಬಿಡ್ಬೇಡ್ರಿ. ಈ ರೀತಿ ಇಂಥ ವಂಚನೆಯಲ್ಲಿ ಸಿಲುಕಿಕೊಳ್ಬೇಡ್ರಿ. ಒಂದು ನಿಮಿಷ ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡುವ. ಎಷ್ಟೋ ಜನರು, ಒಬ್ಬರು ಇಬ್ಬರಲ್ಲ, ಸಾವಿರಾರು ಜನ, ಲಕ್ಷಾಂತರ ಜನ ಇಂತಹ ದುರುಪದೇಶಗಳಲ್ಲಿ ಸಿಲುಕಿಕೊಂಡು ಕಂಗೆಟ್ಟು ಹೋಗಿದ್ದಾರೆ. ತಮ್ಮ ಭವಿಷ್ಯವನ್ನೇ ಕಳ್ಕೊಂಡವರಾಗಿದ್ದಾರೆ, ನಿರೀಕ್ಷೆನೇ ಕಳ್ಕೊಂಡವರಾಗಿದ್ದಾರೆ. ಅವರು ದೇವರ ಸತ್ಯ ಉಪದೇಶದಿಂದ ಭ್ರಷ್ಟರಾಗಿ ದಿಕ್ಕು ತಪ್ಪಿ ಹೋಗಿರೋದ್ರಿಂದ ಅವರು ಅಲ್ಲಲ್ಲಿ ಅಲೆದಾಡ್ತಾ ಇದ್ದಾರೆ. 3 ತಿಂಗಳಿಗೆ ಒಂದೊಂದು ಸತ್ಯಾಂಶ ಅಂತ ಹೇಳಿ ತಪ್ಪು ದಾರಿಗಳಲ್ಲಿ ಹೋಗ್ತಾನೆ ಇದ್ದಾರೆ. ನಾವು ಪ್ರಾರ್ಥನೆ ಮಾಡು, ದೇವರೇ ಅವರೆಲ್ಲರ ಮನೋನೇತ್ರಗಳನ್ನು ತೆರೆಯ ಮಾಡು. ದೇವರು ಒಬ್ಬನೇ ದೇವರು. ತಂದೆಯಾಗಿ, ಮಗನಾಗಿ, ಪವಿತ್ರಾತ್ಮನಾಗಿ ಕಾರ್ಯನಿರ್ವಹಿಸಿ ನಮ್ಮ ಜೀವಿತದಲ್ಲಿ ತನ್ನ ಮಹತ್ವಗಳನ್ನು ಪ್ರಕಟ ಮಾಡ್ತಾನೆ ಎಂಬುದನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿಕ್ಕೆ ಸಹಾಯ ನೀಡಪ್ಪ. ದೀಕ್ಷಾ ಸ್ನಾನವನ್ನು ಸಹ ಏಸಪ್ಪ ನಿಮ್ಮ ಆಜ್ಞೆ ಮೇರೆಗೆ, ನೀವೇನು ಕಮ್ಯಾಂಡ್ ಮಾಡಿದ್ದೀರೋ ಆ ಆಜ್ಞೆ ಮೇರೆಗೆ ತಂದೆ, ಮಗ, ಪವಿತ್ರಾತ್ಮನ ಹೆಸರಿನಲ್ಲಿ ನೀರಿನಲ್ಲಿ ಮುಳುಗಿ ನಿಜವಾದ ಮಾನಸಾಂತರದೊಂದಿಗೆ, ನಂಬಿಕೆಯೊಂದಿಗೆ ತಗೊಳ್ಳಿಕ್ಕೆ ಪ್ರತಿಯೊಬ್ಬರಿಗೂ ಅನುಗ್ರಹ ಕೊಡಪ್ಪ. ಇರೋದು ಒಂದೇ ಒಂದು ಜೀವಿತ, ನಿಮ್ಮ ಚಿತ್ತ ಮಾಡಿ ಮುಗಿಸ್ಲಿಕ್ಕೆ ಸಹಾಯ ನೀಡು. ಥ್ಯಾಂಕ್ ಯು. ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರೋ ಪ್ರತಿಯೊಬ್ಬರನ್ನು ಆಶೀರ್ವದಿಸಪ್ಪ. ಥ್ಯಾಂಕ್ ಯು ಲಾರ್ಡ್. ಪ್ರತಿಯೊಬ್ಬರಿಗೂ ಕರ್ತನೆ ಸತ್ಯೋಪದೇಶದಲ್ಲಿ ನೆಲೆ ನಿಲ್ಲಲಿಕ್ಕೆ ಸಹಾಯ ನೀಡು. ಥ್ಯಾಂಕ್ ಯು. ಇನ್ನು ಯಾರಾದರೂ ದೀಕ್ಷಾ ಸ್ನಾನ ತಗೊಂಡಿಲ್ಲ ಅಂದರೆ ನಿಜವಾದ ಮಾನಸಾಂತರ ಹೊಂದಿ ನೀರಿನಲ್ಲಿ ಮುಳುಗಿ ತಂದೆಯಾದ ದೇವರ ಹೆಸರಿನಲ್ಲಿ, ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ, ಪರಿಶುದ್ಧಾತ್ಮ ದೇವರ ಹೆಸರಿನಲ್ಲಿ ನೀರಿನಲ್ಲಿ ಮುಳುಗಿ ದೀಕ್ಷಾ ಸ್ನಾನ ತಗೊಳ್ಳಿಕ್ಕೆ ನೀನು ಅವಕಾಶ ಮಾಡಿಕೊಡಪ್ಪ. ಇರುವಂಥ ಅಡ್ಡಿಗಳನ್ನು ತೆಗೆದಾಕು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಕುಟುಂಬದಲ್ಲಿರುವ ಅಡ್ಡಿ, ವೈಯಕ್ತಿಕವಾಗಿರುವಂಥ ಅಡ್ಡಿಗಳು ಎಲ್ಲವನ್ನ ತೆಗೆದಾಕಿ ಕರ್ತನೆ ಅತಿ ಬೇಗನೆ ದೀಕ್ಷಾ ಸ್ನಾನ ತಗೊಂಡು ನಿನ್ನ ಬರೋಣಕ್ಕೆ ಸಿದ್ಧ ಆಗಲಿಕ್ಕೆ ಸಹಾಯ ನೀಡು. ಇವಾಗ ಸಿಕ್ಕುವ ಅವಕಾಶ ಮುಂದೆ ಸಿಗದೆ ಹೋಗ್ಬೋದು. ಕರ್ತನೆ, ಯಾರು ಮಿಸ್ ಮಾಡ್ಕೋಬಾರ್ದಪ್ಪ. ನಮ್ಮೊಂದಿಗೆ ಸೇರಿ ಪ್ರಾರ್ಥನೆ ಮಾಡುತ್ತಿರುವವರಲ್ಲಿ ಯಾರಾದರೂ ಇನ್ನೂ ದೀಕ್ಷಾ ಸ್ನಾನ ತಗೊಳ್ದೇ ಇದ್ರೆ ಅವರಿಗೆ ಕರ್ತನೆ ಅವಕಾಶ ಮಾಡಿಕೊಡಪ್ಪ. ಅದು ಮಾತ್ರ ಅಲ್ಲ, ನಮ್ಮ ರಾಜ್ಯದಾದ್ಯಂತ, ನಮ್ಮ ದೇಶದಾದ್ಯಂತ ಎಲ್ಲ ದೇವ ಜನರಿಗೆ ಥ್ಯಾಂಕ್ ಯು. ನಿನ್ನ ಕೃಪೆ ಉಂಟಾಗಲಿ. ಸತ್ಯೋಪದೇಶದಲ್ಲಿ ನೆಲೆ ನಿಲ್ಲಲಿಕ್ಕೆ, ರಕ್ಷಣೆ ಹೊಂದದೇ ಇರುವ ಎಲ್ಲರಿಗೂ ರಕ್ಷಣಾ ಅನುಭವ ಕೊಟ್ಟು
ನಿಜವಾದ ಮಾನಸಾಂತರ, ನಿಜವಾದ ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳುವುದರಲ್ಲಿ ಥ್ಯಾಂಕ್ ಯು. ಮತ್ತು ನೀರಿನಲ್ಲಿ ಕರ್ತನೆ ಮುಳುಗಿ ತಂದೆ, ಮಗ, ಪವಿತ್ರಾತ್ಮ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವ ಒಂದು ಸಂದರ್ಭ ಎಲ್ಲರಿಗೂ ಒದಗಬೇಕು ಅಂತ ನಾವು ಬೇಡಿಕೊಳ್ತೇವೆ. ನೀವು ಆಶೀರ್ವದಿಸಿ, ನಮ್ಮ ರಾಜ್ಯ, ನಮ್ಮ ದೇಶವನ್ನು ಆಶೀರ್ವದಿಸಪ್ಪ. ನಿಮ್ಮ ಕೃಪೆಯಿಂದ ತುಂಬಿಸಿ. ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರುವ ಎಲ್ಲರನ್ನ ನಿನ್ನ ಕೈಗೆ ಒಪ್ಪಿಸಿಕೊಡ್ತೇವೆ. ಪ್ರತಿಯೊಬ್ಬರನ್ನು ಆಶೀರ್ವದಿಸಪ್ಪ. ಆರೋಗ್ಯ ಕೊಡು ಸ್ವಾಮಿ. ಈ ದಿನ ಮನರಮ್ಯವಾದ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ. ಈ ದಿನ ಜಯದ ದಿನ ಅಂತ ಡಿಕ್ಲೇರ್ ಮಾಡ್ತೇವೆ. ಈ ದಿನ ನಿನ್ನ ಪ್ರಸನ್ನತೆಯ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ. ನಿನ್ನ ಸಾನ್ನಿಧ್ಯದ ದಿನ ಅಂತ ನಾವು ಡಿಕ್ಲೇರ್ ಮಾಡ್ತೇವೆ. ಥ್ಯಾಂಕ್ ಯು. ಪ್ರತಿಯೊಬ್ಬರನ್ನು ಆಶೀರ್ವದಿಸು, ನಡೆಸು. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ ಯೇಸುವಿನ ಉನ್ನತ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾ ಕಾಲವು ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್.